ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನೀವು ಬೋರ್ಡ್ ಮೇಲೆ ಒಂದು ಪ್ರಾಬ್ಲಮ್ನ ಬರೆದಿದ್ದೀನಿ. ಅದನ್ನು ನೋಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ, ಮತ್ತು ಅದನ್ನು ಓದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇಲ್ಲಿ 12 ಮಾರ್ಕ್ಸ್ಗೆ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನಲ್ಲಿ ಎಷ್ಟು ಮಾಹಿತಿಯನ್ನು ಕೊಟ್ಟಿರ್ತಾರೆ ಅನ್ನೋದನ್ನು ನಾನು ನಿಮಗೆ ಬೋರ್ಡ್ ಮೇಲೆ ಮಾಡಿದ್ದೀನಿ. ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಎಷ್ಟು 2017ರ ಬ್ಯಾಲೆನ್ಸ್ ಶೀಟು, ಮತ್ತು ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟು 2018, ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2018. ಇದಾದ ನಂತರ ನಿಮಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಪ್ರಾಬ್ಲಮ್ನ ಮಾಡೋದಕ್ಕಿಂತ ಮುಂಚೆ ನಾನು ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಈ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನಲ್ಲಿ ಈ ಪ್ರಾಬ್ಲಮ್ ನೋಡಿನೇ ಅವರು ಒಂದು ಸ್ವಲ್ಪ ಕಷ್ಟ ಅಂತ ಅಂದ್ಕೋತಾರೆ. ಯಾಕೆ ಕಷ್ಟ ಅಂತ ಅಂದ್ಕೋತಾರೆ ಮಕ್ಕಳು ಅಂತಂದರೆ, ಇಲ್ಲಿ ತುಂಬ ದೊಡ್ಡದಾಗಿರುತ್ತೆ ಪ್ರಾಬ್ಲಮ್. ಏನಾಗಿರುತ್ತೆ? ದೊಡ್ಡದಾಗಿರುತ್ತೆ. ಒಂದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ, ಜೊತೆಗೆ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿರ್ತಾರೆ. ಅವೆರಡರ ಜೊತೆಗೆ ಅಡ್ಜಸ್ಟ್ಮೆಂಟನ್ನು ಕೊಟ್ಬಿಟ್ಟು ನಿಮ್ಮನ್ನು ಪ್ರಿಪೇರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2018, ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st March 2018 ಇವೆರಡನ್ನ ಪ್ರಿಪೇರ್ ಮಾಡಿ ಅಂತ ಕೇಳಿರ್ತಾರೆ. ಸೊ ನನ್ನ ಅನುಭವದಲ್ಲಿ ಹೇಳೋದಾದರೆ, ಅದರಲ್ಲೂ ಕನ್ನಡ ಮೀಡಿಯಮಲ್ಲಿ ಓದುವಂಥ ವಿದ್ಯಾರ್ಥಿಗಳು ಈ ಒಂದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ ಪ್ರಾಬ್ಲಮ್ ನೋಡಿದ ತಕ್ಷಣವೇ ಅಯ್ಯೋ ಇಷ್ಟೊಂದು ದೊಡ್ಡದಾಗಿದೆಯಲ್ಲ, ಇದು ನಮ್ಮ ಕೈಲಿ ಮಾಡೋಕ್ಕಾಗತ್ತಾ ಅಂತ ಒಂದು ತಪ್ಪು ಕಲ್ಪನೆಯನ್ನು ಮಾಡ್ಕೋತಾರೆ. ನಿಜಕ್ಕೂ ಕೂಡ ಬೇರೆ ಪ್ರಾಬ್ಲಮ್ಗೆ ಹೋಲಿಸ್ಕೊಂಡಾಗ ಈ ಪ್ರಾಬ್ಲಮ್ನ ಮಾಡೋದು ಸುಲಭ. ಇಲ್ಲಿ ಪ್ರಾಬ್ಲಮ್ ದೊಡ್ಡದು, ಆದರೆ ಆನ್ಸರ್ ಚಿಕ್ಕದು. ಇಲ್ಲಿ ಯಾಕೆ ಆನ್ಸರ್ ಚಿಕ್ಕದು ಅಂತ ಹೇಳ್ತೀನಿ ಅಂತಂದರೆ, ಇಲ್ಲಿ 2 ಅಕೌಂಟ್ ನೀವು ಪ್ರಿಪೇರ್ ಮಾಡಬೇಕಾಗಿರೋದು. ಒಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು, ಇನ್ನೊಂದು ಬ್ಯಾಲೆನ್ಸ್ ಶೀಟು. ಮತ್ತು ಇವೆರಡನ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ನೀಟಾಗಿ ಹೇಳ್ಕೊಟ್ಬಿಟ್ಟಿದ್ದೀನಿ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನಿಯಮಗಳನ್ನೇ ಹೇಳ್ಕೊಟ್ಟಿದ್ದೀನಿ, ಬ್ಯಾಲೆನ್ಸ್ ಶೀಟನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಜೊತೆಗೆ ಇಲ್ಲಿರುವಂತಹ ಅಡ್ಜಸ್ಟ್ಮೆಂಟನ್ನು ಹೇಗೆ ತೊಗೋಬೇಕು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಯಾವುದನ್ನು ಡೆಬಿಟ್ ಸೈಡ್ ತೊಗೋಬೇಕು, ಯಾವುದನ್ನು ಆ್ಯಡ್ ಮಾಡಬೇಕು, ಅದೇ ಥರ ಯಾವುದನ್ನು ಕ್ರೆಡಿಟ್ ಸೈಡ್ ತೊಗೋಬೇಕು, ಯಾವಾಗ ಆ್ಯಡ್ ಮಾಡಬೇಕು, ಯಾವಾಗ ಲೆಸ್ ಮಾಡಬೇಕು, ಇದನ್ನೆಲ್ಲ ನಿಮಗೆ ಹೇಳ್ಕೊಟ್ಟಿರೋದ್ರಿಂದ ನೀವು ತುಂಬ ಸುಲಭವಾಗಿ ಈ ಒಂದು ಪ್ರಾಬ್ಲಮ್ನ ಮಾಡಬಹುದು ಅಂತ ನನ್ನ ಒಂದು ಅನಿಸಿಕೆ. ಹಾಗಾದರೆ ಬನ್ನಿ ಇವತ್ತು ಈ ಒಂದು ಬೋರ್ಡ್ ಮೇಲಿರುವಂಥ ಪ್ರಾಬ್ಲಮನ್ನು ನಾವು ಮಾಡೋಣ. ಸೊ ನೀವೇನು ಮಾಡಬೇಕು ಅಂತಂದರೆ, ಪ್ರಾಬ್ಲಮ್ನ ಮಾಡೋದಕ್ಕಿಂತ ಮೊದಲು ಕ್ವಶನ್ಸನ್ನು ನೀವು 2 ಸರಿ ನಿಧಾನಕ್ಕೆ ಓದಬೇಕು. ಕೆಲವೊಂದು ಇದನ್ನು ಹೇಳ್ತೀನಿ ನಾನು, ಏನೇನು ಅಬ್ಸರ್ವ್ ಮಾಡಬೇಕು, ಕೆಲವು ಪಾಯಿಂಟ್ಸ್ಗಳನ್ನ ಜ್ಞಾಪಕ ಇಟ್ಕೊಳ್ಳಿ. ಒಂದು, ಯಾವುದೇ ಒಂದು ಪ್ರಾಬ್ಲಮನ್ನು ಕೊಟ್ಟಾಗ ನೀವೇನು ಮಾಡಬೇಕು ಅದನ್ನು 2 ಸರಿ ನಿಧಾನಕ್ಕೆ ಓದಿ. ಅದು ಮೊದಲನೇದು. ಅಂದರೆ ನಿಮಗೆ ಅಲ್ಲಿ ಏನೇನಿದೆ ಅಂತ ಒಂದು ಐಡಿಯಾ ಬರುತ್ತೆ. ಒಂದು. ಎರಡನೇದೇನಪ್ಪ ಅಂತಂದರೆ, ಇಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ ನೋಡಿ. ಯಾವುದೇ ಅಡ್ಜಸ್ಟ್ಮೆಂಟ್ ಇರಲಿ, ಈ ಅಡ್ಜಸ್ಟ್ಮೆಂಟಿಗೆ ಸಂಬಂಧಪಟ್ಟಂತಹದ್ದು ಐಟಮು ನಿಮಗೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಾರು ಇರುತ್ತೆ ಅಥವಾ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಇರುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಒಂದು ಮಾರ್ಕ್ ಮಾಡ್ಕೋಬೇಕು, ಒಂದು ಗುರ್ತಿಟ್ಕೋಬೇಕು. ಯಾಕೆ ಗುರ್ತಾಕೋಬೇಕು ಅಡ್ಜಸ್ಟ್ಮೆಂಟಲ್ಲಿರೋ ಐಟಮ್ಗೆ ಅಂತಂದರೆ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಾಗ ನೀವೇನು ಮಾಡಬೇಕು, ಅದನ್ನು 2 ಕಡೆ ತೊಗೋಬೇಕು. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಒಂದು ಕಡೆ, ಬ್ಯಾಲೆನ್ಸ್ ಶೀಟಲ್ಲಿ ಒಂದು ಕಡೆ. ಅದರಿಂದ ನಿಮಗೆ ಅದು ನೆನಪಿಸುತ್ತೆ ನೀವು ಚುಕ್ಕಿಯನ್ನು ಇಟ್ಕೊಂಡಾಗ. ಸೊ ಹಾಗಾಗಿ 2ನೇ ಒಂದು ಅಂಶ ಪಾಯಿಂಟನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಯಾವುದು ಅಡ್ಜಸ್ಟ್ಮೆಂಟಲ್ಲಿದೆಯೋ ಆ ಎಲ್ಲ ಅಡ್ಜಸ್ಟ್ಮೆಂಟನ್ನ ಓದಿ ಅದಕ್ಕೆ ಸಂಬಂಧಪಟ್ಟಂಥ ಐಟಮ್ನ ನೀವೇನು ಮಾಡಬೇಕು, ಒಂದು ಗುರ್ತಿಟ್ಕೋಬೇಕು. ಒಂದು ಚುಕ್ಕೆ ಯಾರು ಇಟ್ಕೊಳ್ಳಿ ಅಥವಾ ಒಂದು ಸ್ಟಾರ್ ಮಾರ್ಕ್ ಆದರೂ ಇಟ್ಕೊಳ್ಳಿ. ಈಗ ಎರಡನೇ ಅಂಶವನ್ನು ನಾವು ನೋಡೋಣ. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಫಾರ್ ದ ಇಯರ್ 3000. ಅಂದರೆ ಈ ವರ್ಷ ನಮಗೆ ಮೆಂಬರ್ಸಿಂದ ಬರಬೇಕಾದಂತಹ ಹಣ 3000 ಅಂತ ಅಡ್ಜಸ್ಟ್ಮೆಂಟಲ್ಲಿದೆ. ಸೊ ಈಗ ನೀವೇನು ಮಾಡಬೇಕು ಅಂತಂದರೆ, ಅಲ್ಲಿ ನೋಡಿ ಸಬ್ಸ್ಕ್ರಿಪ್ಷನ್ ಅಂತಿದೆಯಲ್ವ, ಅಲ್ಲಿಗೆ ಒಂದು ಚುಕ್ಕಿಯನ್ನು ಇಡಿ. ಚುಕ್ಕಿ ಇಟ್ಟರೆ ನಿಮಗೆ ಅದು ಅಡ್ಜಸ್ಟ್ಮೆಂಟ್ ಅಂತ ಹೇಳುತ್ತೆ. ಚುಕ್ಕಿ ಇಟ್ಟರೆ ಅಡ್ಜಸ್ಟ್ಮೆಂಟ್ ಇದೆ ಅಂತ ನಿಮಗೆ ಅದು ಜ್ಞಾಪಿಸುತ್ತೆ. 2ನೇ ಅಡ್ಜಸ್ಟ್ಮೆಂಟ್ ಏನು? ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಫಾರ್ ದ ಇಯರ್ 2018 ರೂಪೀಸ್ 1000 ಅಂತ ಕೊಟ್ಟಿದ್ದಾರೆ. ಅಂದರೆ 2018ನೇ ವರ್ಷದಲ್ಲಿ 2019ಕ್ಕೆ ಸಂಬಂಧಪಟ್ಟಂತಹ ಸಬ್ಸ್ಕ್ರಿಪ್ಷನನ್ನು ಮುಂಚಿತವಾಗಿ ನಾವು ಪಡ್ಕೊಂಡ್ಬಿಟ್ಟಿದ್ದೀವಿ. ಕೆಲವು ಮೆಂಬರ್ಸ್ ಏನು ಮಾಡಿದ್ದಾರೆ, ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ. ನಮಗೆ ಯಾವ ವರ್ಷ ಕೊಟ್ಟಿದ್ದಾರೆ? 2018ರಲ್ಲಿ ಕೊಟ್ಟಿದ್ದಾರೆ. ಯಾವ ವರ್ಷಕ್ಕೆ ಸಂಬಂಧಪಟ್ಟಿದ್ದು? ಅದು 2019ಕ್ಕೆ. ಅದರಿಂದ ಸಬ್ಸ್ಕ್ರಿಪ್ಷನ್ಗೆ ಇನ್ನೂ ಒಂದು ಚುಕ್ಕಿಯನ್ನು ಇಡಿ. 2 ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, 2 ಅಡ್ಜಸ್ಟ್ಮೆಂಟು. ನೆಕ್ಸ್ಟು ಡಿಪ್ರಿಷಿಯೇಟ್ ಸ್ಪೋರ್ಟ್ಸ್ ಮೆಟೀರಿಯಲ್. ಸ್ಪೋರ್ಟ್ಸ್ ಮೆಟೀರಿಯಲ್ ಅನ್ನೋವಂಥದ್ದು ಒಂದು ಫಿಕ್ಸೆಡ್ ಅಸೆಟು. ಅದರ ವ್ಯಾಲ್ಯೂ 5,000 ರೂಪಾಯಿ ಕಡಿಮೆ ಆಗಿದೆ ಅಂತೆ. ಸೊ ಸ್ಪೋರ್ಟ್ಸ್ ಮೆಟೀರಿಯಲ್ ಇದೆ,
ನೋಡಿ ಇಲ್ಲಿದೆ. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಸ್ಪೋರ್ಟ್ಸ್ ಮೆಟೀರಿಯಲ್ ಅಂತ ಇದೆಯಲ್ವಾ, ಇಲ್ಲೊಂದು ಚುಕ್ಕಿ ಇಡಿ. ಸ್ಪೋರ್ಟ್ಸ್ ಮೆಟೀರಿಯಲ್ ಅಂತಿದೆಯಲ್ಲ, ಇಲ್ಲಿ ಒಂದು ಚುಕ್ಕಿಯನ್ನು ಇಡಿ. ಮತ್ತು ಇಲ್ಲಿ ನಿಮಗೆ ಸ್ಪೋರ್ಟ್ಸ್ ಪರ್ಚೇಸ್ ಆಫ್ ಸ್ಪೋರ್ಟ್ಸ್ ಮೆಟೀರಿಯಲ್ ಅಂತಿದೆ ನೋಡಿ, ಇದು ನೀವು ಜ್ಞಾಪಕ ಇಟ್ಕೊಳ್ಳಿ. ಇದು ಸುಮ್ಮನೆ ಇಂಟು ಮಾರ್ಕ್ ಹಾಕಿರ್ತೀನಿ ನಾನು, ಇದಕ್ಕೆ ಇಂಟು ಮಾರ್ಕ್ ಹಾಕಿರ್ತೀನಿ. ಸೊ ನೆಕ್ಸ್ಟ್ ಬನ್ನಿ, ಕ್ಯಾಪಿಟಲೈಸ್ ಎಂಟ್ರೆನ್ ಫೀಸ್ ಅಂದರೆ ಎಂಟ್ರೆನ್ ಫೀಸನ್ನು ಕ್ಯಾಪಿಟಲ್ ರಿಸೀಟ್ ಅಂತ ಪರಿಗಣಿಸಿ ಅಂತ ಹೇಳಿದ್ದಾರೆ. ಸೊ ಯಾವಾಗ ಅದು ಕ್ಯಾಪಿಟಲ್ ರಿಸೀಟ್ ಅಂತ ಅನಿಸುತ್ತೋ ನಿಮಗೆ ಗೊತ್ತಿದೆ, ಕ್ಯಾಪಿಟಲ್ ಫಂಡ್ಗೆ ಏನು ಮಾಡ್ತಾರೆ ಅದನ್ನು ಆ್ಯಡ್ ಮಾಡ್ಕೊತಾರೆ. ಹೇಳಿದ್ದೀನಿ ನಾನು ಕ್ಯಾಪಿಟಲ್ ಫಂಡ್ ಅಂದರೆ ಏನು ಅಂತ. ಅವರೇ ನಿಮಗೆ ಸ್ಪೆಸಿಫಿಕ್ಕಾಗಿ ನಿರ್ದಿಷ್ಟವಾಗಿ ಕೊಟ್ಟಿದ್ದಾರೆ ಕ್ಯಾಪಿಟಲೈಸ್ ಎಂಟ್ರೆನ್ ಫೀಸ್ ಅಂತ. ನೋಡಿ ಇಲ್ಲಿ ಎಂಟ್ರೆನ್ ಫೀಸ್ ಇದೆಯಲ್ವಾ, ಅದಕ್ಕೊಂದು ಚುಕ್ಕಿ ಇಡಿ, ಅದಕ್ಕೆ ಒಂದು ಚುಕ್ಕಿಯನ್ನು ಇಡಿ. ನೆಕ್ಸ್ಟು ಔಟ್ಸ್ಟ್ಯಾಂಡಿಂಗ್ ಲೈಟಿಂಗ್ ಚಾರ್ಜಸ್ಸು ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ ಅಂತ ನಾವು ಏನು ಹೇಳ್ತೀವೋ ಅದನ್ನು ನಿಮಗೆ ಏನೋ ಅಮೌಂಟನ್ನು ಕೊಟ್ಟಿಲ್ಲ, ಅದನ್ನು ನಾನು ಹೇಳ್ತೀನಿ ಇವಾಗ ಎಷ್ಟು ಅಂತ. ನೋಡಿ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಲೈಟಿಂಗ್ ಚಾರ್ಜಸ್ ₹300 ಅಂತ ಇದೆ. ಸೊ ಹಾಗಾಗಿ ಲೈಟ್ ಚಾರ್ಜಸ್ಸನ್ನು ₹300 ಕೊಟ್ಟಿಲ್ಲ ನಾವು, ಅದನ್ನು ಬಾಕಿ ಉಳಿಸ್ಕೊಂಡಿದ್ದೀವಿ. ಅದನ್ನು ನಾವೇನು ಮಾಡಬೇಕು, ಲೈಟಿಂಗ್ ಚಾರ್ಜಸ್ಗೆ ಇದನ್ನು ಆ್ಯಡ್ ಮಾಡ್ಕೋಬೇಕು. ಹೇಳಿದ್ದೀನಲ್ಲ ಕರೆಂಟ್ ಇಯರ್ದಾಗಿದೆ. ಲೈಟಿಂಗ್ ಚಾರ್ಜಸ್ಗೆ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ನಿಮಗೆ ಲೈಟ್ ಚಾರ್ಜಸ್ ಅಂತ ನೋಡಿ ಇಲ್ಲಿದೆ ನೋಡಿ, ಇಲ್ಲಿ ಒಂದು ಚುಕ್ಕಿಯನ್ನು ಇಡಿ, ಇಲ್ಲಿ ಒಂದು ಚುಕ್ಕಿಯನ್ನು ಇಡಿ. ಸೊ ಈಗ ಫಸ್ಟು ಅಡ್ಜಸ್ಟ್ಮೆಂಟಲ್ಲಿರೋದಕ್ಕೆಲ್ಲ ಒಂದೊಂದು ಚುಕ್ಕಿ ಇಟ್ಕೊಂಬಿಡಿ. ನೆಕ್ಸ್ಟ್ ಬನ್ನಿ, ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ಒಂದಿದೆ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತಂದರೆ ಅಂದರೆ ಹಿಂದಿನ ವರ್ಷ ಸ್ಯಾಲ್ರಿಯನ್ನು ಕೊಟ್ಟಿಲ್ಲ. ಸೊ ಹಾಗಾಗಿ ಲಾಸ್ಟ್ ಇಯರ್ದನ್ನು ನಾವೇನು ಮಾಡಬೇಕು, ಈ ವರ್ಷದ ಸ್ಯಾಲ್ರಿಯಿಂದ ಅದನ್ನು ಲೆಸ್ ಮಾಡಬೇಕು. ಲಾಸ್ಟ್ ಇಯರ್ದಾದರೆ ಲೆಸ್ ಮಾಡಬೇಕು, ನೆಕ್ಸ್ಟ್ ಇಯರ್ದಾದರೂ ಕೂಡ ನೀವು ಅದನ್ನು ಲೆಸ್ ಮಾಡಬೇಕು, ಪ್ರೀಪೇಯ್ಡ್ ಆಗಿದ್ರು ಕೂಡ. ಆದ್ದರಿಂದ ಇಲ್ಲಿ ₹2,000 ಇದೆಯಲ್ಲ, ಇದನ್ನು ಕೂಡ ನಾವೇನು ಮಾಡಬೇಕು, ಸ್ಯಾಲ್ರಿಗೆ ಅಡ್ಜಸ್ಟ್ ಮಾಡಬೇಕಾಗಿರೋದ್ರಿಂದ ಒಂದು ಇಂಟು ಮಾರ್ಕ್ ಹಾಕಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಂತ ನಿಮಗೆ ಅದು ಏನು ಮಾಡಬೇಕು ಅಂತ ಆಮೇಲೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಬನ್ನಿ, ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ $1,200 ಅಂತ ಇದೆ. ಅಂತಂದರೆ ಹೋದ ವರ್ಷ ₹1,200 ಮೆಂಬರ್ಸಿಂದ ಹಣ ಬರಬೇಕಾಗಿದೆ ಅಂತ, ಅದು ನಿಮಗೆ ಇಲ್ಲಿ ಬಂದಿದೆ. ಇದರಲ್ಲಿ ₹38,000 ಏನಾಗಿದೆ ಅದು ಸೇರಿಕೊಂಡಿದೆ ಹೋದ ವರ್ಷದ್ದು. ಸೊ ಹಾಗಾಗಿ ಒಂದು ಇಂಟು ಮಾರ್ಕ್ ಹಾಕಿ, ಸಬ್ಸ್ಕ್ರಿಪ್ಷನ್ಗೆ ಒಂದು ಇಂಟು ಮಾರ್ಕ್ ಹಾಕಿ. ಸೊ ಈ ಥರ ಅಡ್ಜಸ್ಟ್ಮೆಂಟಲ್ಲಿರೋದಕ್ಕೆ ಚುಕ್ಕಿ ಇಟ್ಕೊಳ್ಳಿ ಅಥವಾ ಸ್ಟಾರ್ ಹಾಕ್ಕೊಳ್ಳಿ. ಇಲ್ಲಿರುತ್ತೆ ನೋಡಿ, ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಇರುತ್ತಲ್ಲ ಸ್ಯಾಲ್ರಿ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿರುತ್ತೆ ಐಟಮ್ಸು. ಇದನ್ನು ಗುರುತಿಸ್ಕೊಂಡು ನೀವೇನು ಮಾಡಿ ಒಂದು ಇಂಟು ಮಾರ್ಕ್ ಹಾಕ್ಕೊಳ್ಳಿ. ಇದು ಪಾಯಿಂಟ್ ನಂಬರ್ 3. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಮೊದಲನೇದು 2 ಸರಿ ಓದಿ, ಆನಂತರ ಅಡ್ಜಸ್ಟ್ಮೆಂಟಲ್ಲಿರೋದನ್ನು ಓದ್ಬಿಟ್ಟು ಅದಕ್ಕೆ ಒಂದು ಚುಕ್ಕಿಯನ್ನು ಹಾಕ್ಕೊಂಬಿಡಿ. ಮೂರನೇ ಅಂಶ ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿರುತ್ತೆ ನೋಡಿ, 7,300 ಅಂತ. ಇದು ಈ ವರ್ಷ ಪ್ರಾರಂಭದಲ್ಲಿರುವಂತಹ ಹಣ ಅಂತ. ಇದು ಎಲ್ಲಿದೆ ಅಂತಂತಂದರೆ ಹೋದ ವರ್ಷ ನಮ್ಮ ಹತ್ರ ಅಂದರೆ ಕ್ಲೋಸಿಂಗ್ ಬ್ಯಾಲೆನ್ಸು 31 ಮಾರ್ಚ್ 17 ಎಷ್ಟಿತ್ತು ಅಂತಂತಂದರೆ 7,300 ಇದೆಯಲ್ವಾ. ಇದೇ 7,300 ಹೋದ ವರ್ಷ ಏನಾಗಿತ್ತು ಕ್ಲೋಸಿಂಗ್ ಬ್ಯಾಲೆನ್ಸು, ಈ ವರ್ಷ ಏನಾಗಿದೆ ಓಪನಿಂಗ್ ಬ್ಯಾಲೆನ್ಸ್ ಆಗಿದೆ. ಸೊ ಇದನ್ನು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತೊಗೋಬಾರ್ದು. ಯಾವುದನ್ನು ತೊಗೋಬಾರ್ದು, ಓಪನಿಂಗ್ ಬ್ಯಾಲೆನ್ಸನ್ನು ತೊಗೋಬಾರ್ದು. ಇದು ಹೋದ ವರ್ಷದ ಕ್ಯಾಶನ್ನು ನಾವೇನು ಮಾಡಿದ್ದೀವಿ, ಈ ವರ್ಷಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಅಂತ ತೊಗೊಂಡಿದ್ದೀವಿ. ಸೊ ಇದು ಬ್ಯಾಲೆನ್ಸ್ ಶೀಟ್ ಐಟಮು. ಕ್ಯಾಶ್ ಅಂತಂದರೆ ಬ್ಯಾಲೆನ್ಸ್ ಶೀಟ್ ಐಟಮು. ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಂಡಿರೋದ್ರಿಂದ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಅದನ್ನು ತೊಗೊಳಕ್ಕೆ ಬರಲ್ಲ. ಇಟ್ ಈಸ್ ಆನ್ ಅಸೆಟ್. ಮತ್ತು ಇಲ್ಲೋ ಇದೆ ನೋಡಿ, ಬ್ಯಾಲೆನ್ಸ್ ಕ್ಯಾರಿಡ್ ಅಂತ. ಇದು ಕ್ಲೋಸಿಂಗ್ ಕ್ಯಾಶು. ಇದೇನಿದು ಕ್ಲೋಸಿಂಗ್ ಕ್ಯಾಶ್. ಕ್ಲೋಸಿಂಗ್ ಕ್ಯಾಶ್, ಕ್ಲೋಸಿಂಗ್. ಸೊ ಅಂದರೆ ಈ ವರ್ಷ ಇಷ್ಟು ಹಣ ಬಂದಿದೆ, ಇಷ್ಟು ಹಣ ಖರ್ಚು ಮಾಡಿ ನಮ್ಮ ಹತ್ರ ಎಷ್ಟು ದುಡ್ಡು ಉಳಿದಿದೆ, $7,700 ಕ್ಯಾಶು ನಮ್ಮ ಹತ್ರ ಇದೆ. ಇದನ್ನು ಕ್ಲೋಸಿಂಗ್ ಕ್ಯಾಶ್ ಅಂದ್ಬಿಟ್ಟು ಏನು ಮಾಡಬೇಕು, ಅಸೆಟ್ ಸೈಡ್ ತೊಗೋಬೇಕು. ಅವರು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ನೀವೇನು ಮಾಡಬೇಕು, ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತಿರಲ್ವ, ಅಲ್ಲಿ ನೀವು ಕ್ಯಾಶ್ ಅಂದ್ಬಿಟ್ಟು 7,700 ತೊಗೋಬೇಕು. ಹಾಗಾಗಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡಿದಾಗ 7,300 ತೊಗೋಬಾರ್ದು ಓಪನಿಂಗ್ ಕ್ಯಾಶು, ಮತ್ತು ಕ್ಲೋಸಿಂಗು ಕೂಡ 7,700 ತೊಗೋಬಾರ್ದು. ಇದಾದ ನಂತರ 4ನೇ ಅಂಶ ಏನಪ್ಪ ಅಂತಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಬರೀ ರೆವಿನ್ಯೂ ಎಕ್ಸ್ಪೆಂಡಿಚರ್ ತೊಗೋಬೇಕು ಮತ್ತು ರೆವಿನ್ಯೂ ರಿಸೀಟ್ಸ್ ಮಾತ್ರ ತೊಗೋಬೇಕು. ಸೊ ಈಗ ನಾವು ನೋಡ್ತಾ ಹೋಗೋಣ.
ಪೇಮೆಂಟ್ ಸೈಡು ಇವಾಗ ಎಕ್ಸ್ಪೆಂಡಿಚರ್ನ ನಾವು ಬರೀಬೇಕು ಅಂತಂದಾಗ ಪೇಮೆಂಟ್ ಸೈಡ್ ನೋಡಬೇಕು. ಯಾವಾಗಲೂ ಎಕ್ಸ್ಪೆಂಡಿಚರ್ನ ನಾವು ಅಂದರೆ ಖರ್ಚುಗಳು ಅಂತ, ಪೇಮೆಂಟ್ ಅಂತಂತಾರೆ ಯಾವ್ಯಾವ ಖರ್ಚಿಗೆ ಪೇಮೆಂಟ್ ಮಾಡಿದ್ದೀವಿ ಅಂತಂದರೆ ಖರ್ಚುಗಳ ಒಂದು ವಿವರವನ್ನು ಇಲ್ಲಿ ಕೊಟ್ಟಿರ್ತಾರೆ ನೋಡಿ. ಇಲ್ಲಿ ಸ್ಯಾಲರಿ ಇದು ಕೂಡ ರೆವಿನ್ಯೂ ಎಕ್ಸ್ಪೆಂಡಿಚರ್. ಸೊ ಹಾಗಾಗಿ ರೆವಿನ್ಯೂ ಎಕ್ಸ್ಪೆಂಡಿಚರ್ನ ನೀವು ಬೇಕಾದ್ರೆ ಅಂತ ಬರ್ಕೊಳ್ಳಿ. ಇದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತಗೋಬೇಕು. ಪರ್ಚೇಸ್ ಆಫ್ ಸ್ಪೋರ್ಟ್ಸ್ ಮೆಟೀರಿಯಲ್, ಈ ವರ್ಷ ಸ್ಪೋರ್ಟ್ಸ್ ಮೆಟೀರಿಯಲನ್ನು ಖರೀದಿ ಮಾಡಿದ್ದಾರೆ. ಇದೇನಾಗುತ್ತೆ, ಸ್ಪೋರ್ಟ್ಸ್ ಮೆಟೀರಿಯಲು ಅಸೆಟ್ ಆಗುತ್ತೆ. ಇದೇನಾಗುತ್ತೆ ನಿಮಗೆ ಅಸೆಟ್ ಆಗುತ್ತೆ. ಇದನ್ನು ಅಂತ ಬರ್ಕೊಳ್ಳಿ. ನೆಕ್ಸ್ಟು ಇನ್ವೆಸ್ಟ್ಮೆಂಟ್. ಈ ಸಂಸ್ಥೆಯವ್ರು ಏನು ಮಾಡಿದ್ದಾರೆ ಅಂತಂದರೆ 20,000 ರುಪೀಸನ್ನ ಯಾವುದೋ ಬ್ಯಾಂಕಲ್ಲಿ ಏನು ಮಾಡಿದ್ದಾರೆ, ಫಿಕ್ಸೆಡ್ ಡೆಪಾಸಿಟ್ ಮಾಡಿರ್ಬೋದು. ಫಿಕ್ಸೆಡ್ ಡೆಪಾಸಿಟ್ ಅಂತಂದರೆ ಏನಾಗುತ್ತೆ, ಅಸೆಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ನೀವು ಅಸೆಟ್ ಅಂತ ಬರ್ಕೊಳ್ಳಿ. ನೆಕ್ಸ್ಟು ಫಿಕ್ಸೆಡ್ ಡೆಪಾಸಿಟ್, ಇದ್ರ ಜೊತೆಗೆ ಇನ್ನೊಂದು 10,000 ರೂಪಾಯಿನ ಯಾವುದೋ ಬ್ಯಾಂಕಲ್ಲಿ ಅವ್ರು ಏನು ಮಾಡಿದ್ದಾರೆ, ದುಡ್ಡನ್ನ ಡೆಪಾಸಿಟ್ ಮಾಡಿದ್ದಾರೆ. ಅದು ಕೂಡ ನಿಮಗೆ ಅಸೆಟ್ ಆಗುತ್ತೆ. ಏನಾಗುತ್ತೆ, ಅಸೆಟ್ ಆಗುತ್ತೆ. ನೆಕ್ಸ್ಟು ಪೋಸ್ಟೇಜ್, ಅಂಚೆ ವೆಚ್ಚ. ಅಂಚೆ ವೆಚ್ಚ ಅಂತಂದರೆ ಆಗಾಗ್ಗೆ ಮಾಡೋದ್ರಿಂದ ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗಿರೋದ್ರಿಂದ ಇದನ್ನು ನೀವು ಎಕ್ಸ್ಪೆಂಡಿಚರ್ ಅಂತ ಹಾಕೊಳ್ಳಿ. ನೆಕ್ಸ್ಟು ಜನರಲ್ ಎಕ್ಸ್ಪೆನ್ಸಸ್ಸು, ಯಾವುದ್ಯಾವುದಕ್ಕೂ ಖರ್ಚು ಮಾಡಿರ್ತಾರೆ, ಆದ್ದರಿಂದ ಅದನ್ನು ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಅದನ್ನು ಕೂಡ ಅಂತ ಬರ್ಕೊಳ್ಳಿ. ನೆಕ್ಸ್ಟು ಲೈಟಿಂಗ್ ಚಾರ್ಜಸ್ಸು ಅಡ್ಜಸ್ಟ್ಮೆಂಟ್ ಇದೆ. ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಅದನ್ನು ಆ್ಯಡ್ ಮಾಡ್ಕೋಬೇಕು. ಇದು ಕೂಡ ನಿಮಗೆ ಪ್ರತಿ ವರ್ಷ ಕಟ್ಟೋದ್ರಿಂದ, ಲೈಟ್ ಚಾರ್ಜಸ್ಸು ಪ್ರತಿ ತಿಂಗಳು ಕಟ್ಟೋದ್ರಿಂದ ಏನಾಗುತ್ತೆ, ಅದು ಎಕ್ಸ್ಪೆಂಡಿಚರ್ ಆಗುತ್ತೆ. ಏನಾಗುತ್ತೆ, ಎಕ್ಸ್ಪೆಂಡಿಚರ್ ಆಗುತ್ತೆ. ಈ ಥರ ಪೇಮೆಂಟ್ ಸೈಡ್ ಇರೋವಂಥದ್ದನ್ನು ರೆವಿನ್ಯೂ ಎಕ್ಸ್ಪೆಂಡಿಚರ್ನೆಲ್ಲ ಎಕ್ಸ್ಪೆಂಡಿಚರ್ ಅಂತ ಬರ್ಕೊಳ್ಳಿ. ಅಸೆಟನ್ನು ಅಸೆಟ್ ಅಂತ ಬರ್ಕೊಳ್ಳಿ. ಅಸೆಟೆಲ್ಲ ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಳ್ಳಿ. ಎಕ್ಸ್ಪೆಂಡಿಚರ್ನೆಲ್ಲ ನೀವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತೊಗೊಳ್ಳಿ. ಇದೇ ಥರ ರಿಸೀಟ್ಸು, ಯಾವ್ಯಾವ ಮೂಲಗಳಿಂದ ಹಣವನ್ನು ಪಡೆದಿದ್ದೀರೋ ಇಲ್ಲಿ ಕ್ಯಾಪಿಟಲ್ ರಿಸೀಟು ಇದೆ, ರೆವಿನ್ಯೂ ರಿಸೀಟ್ಸ್ ಇದೆ. ಸೊ ರೆವಿನ್ಯೂ ರಿಸೀಟ್ಸ್ ಮಾತ್ರ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತೊಗೋಬೇಕು. ಸೊ ಮೊದಲನೇದು ನಿಮಗೆ ಬರೋಲ್ಲ, ಇದು ಇಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಅದನ್ನು ತೊಗೊಳ್ಳಲ್ಲ. ನೆಕ್ಸ್ಟ್ ಬನ್ನಿ, ಸಬ್ಸ್ಕ್ರಿಪ್ಷನ್ ಅಂತಂತಂದ್ರೆ ಅದು ಪ್ರತಿ ವರ್ಷ ಸದಸ್ಯರಿಂದ ಪಡೆಯುವಂತಹ ಶುಲ್ಕ. ಇದು ನಿಮ್ಗೇನಾಗುತ್ತೆ, ಇನ್ಕಮ್ ಆಗುತ್ತೆ. ಏನಾಗುತ್ತೆ, ಇನ್ಕಮ್ ಆಗುತ್ತೆ. ಎಂಟ್ರೆನ್ ಫೀಸನ್ನು ಕ್ಯಾಪಿಟಲೈಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇದನ್ನು ನೀವೇನು ಮಾಡ್ತೀರಾ, ಬ್ಯಾಲೆನ್ಸ್ ಶೀಟಲ್ಲಿ ತಗೋತೀರಾ. ಬ್ಯಾಲೆನ್ಸ್ ಶೀಟಲ್ಲಿ ಎಂಟ್ರೆನ್ ಫೀಸನ್ನು ಯಾವುದಕ್ಕೆ ಆ್ಯಡ್ ಮಾಡಬೇಕು, ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡ್ತೀರಾ. ಕ್ಯಾಪಿಟಲ್ ಫಂಡ್ಗೆ ಅದನ್ನು ಆ್ಯಡ್ ಮಾಡಿ. ನೆಕ್ಸ್ಟು ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್. ಈ ಹಳೆಯ ಪೇಪರ್ಗಳನ್ನು ಪದೇ ಪದೇ ನಾವು ಮಾರಾಟ ಮಾಡೋದ್ರಿಂದ ಅದೇನಾಗುತ್ತೆ, ಅದು ರೆವಿನ್ಯೂ ಇನ್ಕಮ್ ಆಗುತ್ತೆ. ನೆಕ್ಸ್ಟು ಸೇಲ್ ಆಫ್ ಓಲ್ಡ್ ಸ್ಪೋರ್ಟ್ಸ್ ಮೆಟೀರಿಯಲ್. ಇದು ಅಷ್ಟೇ, ಸ್ಪೋರ್ಟ್ಸ್ ಮೆಟೀರಿಯಲ್ ತರಿಸ್ತಾ ಇರ್ತೀವಿ, ಅವಾಗ ಏನಾಗ್ತಾ ಇರ್ತದೆ, ಅದು ಹಾಳಾಗ್ತಾ ಇರುತ್ತೆ. ಅದನ್ನು ನಾವೇನು ಮಾಡ್ತೀವಿ, ಸೇಲ್ ಮಾಡೋದ್ರಿಂದ ಅದು ಕೂಡ ನಿಮಗೆ ಒಂದು ರೆವಿನ್ಯೂ ಇನ್ಕಮ್. ಲಾಸ್ಟ್ ಐಟಮು ರೆಂಟ್. ಈ ಸಂಸ್ಥೆಯವರು ಏನು ಮಾಡಿದ್ದಾರೆ, ಯಾವುದೋ ಒಂದು ಅಂಗಡಿಯನ್ನು ಬಾಡಿಗೆ ಕೊಟ್ಟಿದ್ದಾರೆ. ಪ್ರತಿ ವರ್ಷ ನೀವೇನು ಮಾಡ್ತೀರಾ, ರೆಂಟನ್ನು ರಿಸೀವ್ ಮಾಡ್ಕೋತೀರಾ. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ರೆವಿನ್ಯೂ ಇನ್ಕಮ್. ನೋಡಿ, ಈ ಥರ ನೀವು ರಿಸೀಟ್ಸ್ ಸೈಡ್ ನೋಡ್ಬಿಟ್ಟು ಯಾವ್ದು ಇನ್ಕಮ್ಮು ಮತ್ತು ಯಾವ್ದ್ಯಾವುದೋ ಕ್ಯಾಪಿಟಲ್ ರಿಸೀಟ್ಸ್ ಅಂತ ಈ ಥರ ನೀವು 2 ಭಾಗಗಳಾಗಿ ಮಾಡ್ಕೊಂಬಿಡಿ. ಮತ್ತು ಇಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಇದೆ, ಅದನ್ನು ಕೂಡ ನೀವು ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ತಗೋತೀರಾ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ನು ಅದನ್ನು ಬಂದಾಗ ಅದನ್ನು ಹೇಗೆ ಮಾಡಬೇಕು, ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿರೋದನ್ನು ನಾವು ಒಂದು ಸರಿ ಮಾತ್ರ ತೊಗೋಬೇಕು. ಮತ್ತು ಸ್ಪೋರ್ಟ್ಸ್ ಮೆಟೀರಿಯಲ್ ಅಸೆಟು ಅದು ನಿಮಗೆ ಹೊಸ ಬ್ಯಾಲೆನ್ಸ್ ಶೀಟಲ್ಲಿ ತಗೋತೀರಾ. ಫರ್ನಿಚರು ಕೂಡ ಒಂದು ಅಸೆಟು, ಅದು ಹೊಸ ಬ್ಯಾಲೆನ್ಸ್ ಶೀಟ್ ಅಥವಾ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ತೊಗೋಬೇಕಾಗತ್ತೆ. ಸೊ ಇನ್ನು ಕೊನೆಯಲ್ಲಿ ಒಂದು ವಿಷಯವನ್ನು ನೀವೆಲ್ಲ ಜ್ಞಾಪಕ ಇಟ್ಕೊಳ್ಳಿ. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿರುವಂತಹದ್ದು ಮತ್ತು ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿರುವಂಥ ಐಟಮ್ಸ್ನ ಒಂದು ಸಾರಿ ಮಾತ್ರ ತೊಗೋಬೇಕು. ಎಷ್ಟು ಸಾರಿ ತೊಗೋಬೇಕು, ಒಂದು ಸಾರಿ. ಎಲ್ಲಿ ಕೊಟ್ಟಿರೋ ಐಟಮ್ನ, ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ. ಈ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಎಲ್ಲ ಐಟಮನ್ನು ಒಂದು ಕಡೆ ಮಾತ್ರ ತಗೊಳ್ಳಿ. ಮತ್ತು ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಎಲ್ಲ ಐಟಮನ್ನು ಒಂದು ಕಡೆ ತೊಗೋಬೇಕು. ಇಲ್ಲ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಬರುತ್ತೆ, ಇಲ್ಲ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಇದನ್ನು ಕೂಡ ಒಂದು ಕಡೆ ತೊಗೋಬೇಕು. ಇಷ್ಟನ್ನು ನೀವು ಜ್ಞಾಪಕ ಇಟ್ಕೊಂಡು ನಿಧಾನಕ್ಕೆ ಮಾಡಿದ್ರೆ ಬಹಳ ಈಸಿಯಾಗಿ ಈ ಪ್ರಾಬ್ಲಮ್ನ ಮಾಡ್ಬೋದು. ನಾನು ಇಂಪಾರ್ಟೆಂಟ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಏನೇನೋ ಪಾಯಿಂಟ್ಸನ್ನ ಜ್ಞಾಪಕ ಇಟ್ಕೋಬೇಕು ಅಂತ ಇನ್ನೊಂದು ಸರಿ ನಿಮಗೆ ಹೇಳ್ಬಿಡ್ತೀನಿ. ಪಾಯಿಂಟ್ಸ್ ಟು ಬಿ ರಿಮೆಂಬರ್. ಫಸ್ಟು ರೀಡ್ ಔಟ್ ದ ಪ್ರಾಬ್ಲಮ್.
ಪ್ರಾಬ್ಲಮ್ನ ಓದಬೇಕು ನೀವು. ನೆಕ್ಸ್ಟು ಯು ಶುಡ್ ಪಾಯಿಂಟ್ ಪುಟ್ ಎ ಪಾಯಿಂಟ್ ಆನ್ ಅಡ್ಜಸ್ಟ್ಮೆಂಟ್ ಐಟಮ್ ಮೇಲೆ ಒಂದು ಪಾಯಿಂಟ್ನ ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಐಟಮ್. ನಂಬರ್ 3, does take only revenue item and current year item. Only revenue item and current year item. Number 4, does not take balance brought down, ಅಂದರೆ ಓಪನಿಂಗ್ ಕ್ಯಾಶ್ ಆ್ಯಂಡ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಮೀನ್ಸ್ ಓಪನಿಂಗ್ ಕ್ಯಾಶ್ ಮತ್ತು ಕ್ಲೋಸಿಂಗ್ ಕ್ಯಾಶ್ನ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಗೆ ತಗೋಬಾರ್ದು. ಸೊ ಇನ್ನು ಲಾಸ್ಟ್ ಐಟಮ್ ಏನಪ್ಪ ಅಂತಂದರೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿರೋ ಅಂಥದ್ದು ಮತ್ತು ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿರೋ ಐಟಮ್ಸ್ ಟೇಕನ್ ಅಟ್ ಅಂತ ಬರೀತಿದ್ದಾರೆ. ಟೇಕನ್ ಅಟ್ ಒನ್ ಟೈಮ್ ಓನ್ಲಿ. ಓಲ್ಡ್ ಬ್ಯಾಲೆನ್ಸ್ ಶೀಟು ಮತ್ತು ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿರುವಂತಹ ಐಟಮ್ಗಳನ್ನು ಒಂದು ಸಾರಿ ಮಾತ್ರ ತಗೊಳ್ಳಿ. ಅಡ್ಜಸ್ಟ್ಮೆಂಟಲ್ಲಿರೋದನ್ನು ಮಾತ್ರ 2 ಸಾರಿ ತಗೊಳ್ಳಿ. ಈ ಥರ ನೀವು ಪ್ರಾಬ್ಲಮನ್ನು ನೀಟಾಗಿ ಎಲ್ಲವನ್ನು ಅನಲೈಸ್ ಮಾಡಿಕೊಂಡು ಆಮೇಲೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡಿಬಿಟ್ಟು ಸರ್ಪ್ಲಸ್ ಅಥವಾ ಡೆಫಿಸಿಟೋ ಕಂಡುಹಿಡಿಯಿರಿ. ಈಗ ಪ್ರಾಬ್ಲಮ್ ಇಲ್ಲಿದೆ ನೋಡಿ. ಇದನ್ನು ನೋಡಿಕೊಂಡು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ. ಸೊ ನಾವು ಎಕ್ಸ್ಪೆಂಡಿಚರ್ ಸೈಡು ಬರಿಬೇಕು ಅಂತಂದಾಗ ನಾವು ಯಾವ ಕಡೆ ನೋಡಬೇಕು? ಪೇಮೆಂಟ್ ಸೈಡು ನೋಡಬೇಕು. ಸೊ ಪೇಮೆಂಟ್ ಸೈಡು ಸ್ಯಾಲರಿ ಅಂತ ಇದೆ ಅಲ್ವಾ? ಸೊ ಹಾಗಾಗಿ 2 ಸ್ಯಾಲರಿ ಅಂತಾದರೂ ಬರೀರಿ ಅಥವಾ ಬರೀ ಸ್ಯಾಲರಿ ಅಂತ ಬೇಕಾದ್ರೂ ಬರೀರಿ. ಸ್ಯಾಲರಿ. ಸೊ ಸ್ಯಾಲರಿ ಎಷ್ಟಿದೆ ನಿಮಗೆ? 10,000 ಅಂತಿದೆ ಅಲ್ವಾ? ನಿಮಗೆ ಪೇಮೆಂಟ್ ಸೈಡ್ ನೋಡಿ 10,000ನ್ನು ಇಲ್ಲಿ ಬರೀರಿ. ಇಲ್ಲಿ ನಿಮಗೆ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡ್ ಏನಿದೆ? ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ಇದೆ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟಿದೆ? 2,000 ಇದೆ. ಸೊ ಇದು ಲಾಸ್ಟ್ ಇಯರ್ ಆಗಿರೋದ್ರಿಂದ ಏನು ಮಾಡಬೇಕು? ಲೆಸ್ ಮಾಡಬೇಕು. ಲೆಸ್ ಅಂತ ಬರೀರಿ. ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟಿದೆ? 2,000. 10,000 ರೂಪಾಯಲ್ಲಿ ಹೋದ ವರ್ಷ ಕೊಟ್ಟಿರಲಿಲ್ಲ, ಅದನ್ನು ಈ ವರ್ಷ ಸ್ಯಾಲ್ರಿ ಕೊಡಬೇಕಾದ್ರೆ ಪೇಮೆಂಟ್ ಮಾಡಿರೋದ್ರಿಂದ ಹೋದ ವರ್ಷದ್ದಾಗಿರೋದ್ರಿಂದ ಲೆಸ್ ಮಾಡಿ 8,000 ಅಂತ ಹಾಕಿ. ನೆಕ್ಸ್ಟ್ ಹಾಗೆ ಪೇಮೆಂಟ್ ಸೈಡ್ ನೋಡಿ, ಪರ್ಚೇಸ್ ಆಫ್ ಸ್ಪೋರ್ಟ್ಸ್ ಮೆಟೀರಿಯಲ್ ಅಂತ ಇದೆ. ಸ್ಪೋರ್ಟ್ಸ್ ಮೆಟೀರಿಯಲ್ ಅಸೆಟ್ಟನ್ನು ನಾವು ಬರೆಯಲ್ಲ, ಇಲ್ಲಿ ಬಿಟ್ಬಿಡಿ, ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರು. ಇನ್ವೆಸ್ಟ್ಮೆಂಟ್ ಅದು ಕೂಡ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ, ಬರೆಯಲ್ಲ. ಫಿಕ್ಸೆಡ್ ಡೆಪಾಸಿಟ್ ಕೂಡ ಒಂದು ಫಿಕ್ಸೆಡ್ ಅಸೆಟ್ ಆಗಿರುತ್ತೆ, ಅದು ಕೂಡ ನಾವು ಇಲ್ಲಿ ತಗೊಳಕ್ಕೆ ಬರೋಲ್ಲ. ನೆಕ್ಸ್ಟ್ ಬನ್ನಿ, ಪೋಸ್ಟೇಜ್ ಅಂತಿದೆ. ಅಂಚೆ ವೆಚ್ಚ, ಅಡ್ಜಸ್ಟ್ಮೆಂಟ್ ಏನೂ ಇಲ್ಲ ಇದಕ್ಕೆ, ಸೊ ಹಾಗೆ ಬರೀರಿ ಪೋಸ್ಟೇಜ್. ಎಷ್ಟಿದೆ ನಿಮಗೆ ಪೋಸ್ಟೇಜು? 300. ನೆಕ್ಸ್ಟು ಜನರಲ್ ಎಕ್ಸ್ಪೆನ್ಸಸ್ ಅಂತಿದೆ ನೋಡಿ, ಅದನ್ನು ತಗೊಳ್ಳಿ. ಜನರಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ? ಜನರಲ್ ಎಕ್ಸ್ಪೆನ್ಸಸ್ಸು ಪೇಮೆಂಟ್ ಸೈಡು 400. ನೆಕ್ಸ್ಟ್ ಬನ್ನಿ, ಜನರಲ್ ಎಕ್ಸ್ಪೆನ್ಸಸ್ ಆದಮೇಲೆ ಲೈಟಿಂಗ್ ಚಾರ್ಜಸ್ಗೆ ಏನು ಮಾಡಿದ್ದೀರಾ? ಚುಕ್ಕಿ ಇಟ್ಟಿದ್ದೀರಾ. ಅಂದರೆ ಅದು ಹೇಳುತ್ತೆ ನಿಮಗೆ, ಚುಕ್ಕಿ ಹಾಕ್ಕೊಂಡಾಗ ಅಥವಾ ಒಂದು ಸ್ಟಾರ್ ಮಾರ್ಕ್ ಹಾಕ್ಕೊಂಡಾಗ ಅದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ ಅಂತ ಹೇಳುತ್ತೆ. ಅಡ್ಜಸ್ಟ್ಮೆಂಟ್ ನಂಬರ್ ಎಷ್ಟು? 5 ನೋಡಿ. ಅಡ್ಜಸ್ಟ್ಮೆಂಟ್ ನಂಬರ್ 5ರಲ್ಲಿ
ಔಟ್ಸ್ಟ್ಯಾಂಡಿಂಗ್ ಲೈಟಿಂಗ್ ಚಾರ್ಜಸ್ ಅಂತ ಇದೆ, ಸಿಗ್ತಾ? 5 ಪಾಯಿಂಟ್ ನಂಬರ್ 5 ಔಟ್ಸ್ಟ್ಯಾಂಡಿಂಗ್ ಲೈಟಿಂಗ್ ಚಾರ್ಜಸ್ ಅಂತ ಇದೆ. ಸೊ ಹಾಗಾಗಿ ಲೈಟ್ ಚಾರ್ಜಸ್ನ ತಗೊಳ್ಳಿ. ಲೈಟ್ ಚಾರ್ಜಸ್ ಎಷ್ಟಿದೆ? ಲೈಟ್ ಚಾರ್ಜಸ್ಸು 1300. ಈಗ ಔಟ್ಸ್ಟ್ಯಾಂಡಿಂಗ್ ಅಂತಂತಂದರೆ ಕ್ಲೋಸಿಂಗಲ್ಲಿ ಕೊಟ್ಟಿರೋದ್ರಿಂದ ಅದೇನಾಗುತ್ತೆ ನಿಮಗೆ, ಅದು ಕರೆಂಟ್ ಇಯರ್ದಾಗುತ್ತೆ. ಅಂದರೆ 2018ರಲ್ಲಿ ಕೊಡಬೇಕಾದಂತಹ ಲೈಟ್ ಚಾರ್ಜಸನ್ನು ಕೊಟ್ಟಿಲ್ಲ, 300 ರುಪೀಸನ್ನು. ಅದು ಈ ವರ್ಷಕ್ಕೆ ಸಂಬಂಧಪಟ್ಟಿರೋದ್ರಿಂದ ನೀವೇನು ಮಾಡಬೇಕು, ಅದನ್ನು ಕೂಡಿಸ್ಕೋಬೇಕು. ಸೊ ಏನಂತ ಕೂಡಿಸ್ಕೋಬೇಕು? ಆ್ಯಡ್ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಲೈಟಿಂಗ್ ಚಾರ್ಜಸ್. ಔಟ್ಸ್ಟ್ಯಾಂಡಿಂಗ್ ಲೈಟಿಂಗ್ ಚಾರ್ಜಸ್ ಎಷ್ಟಿದೆ? 300. ಇದೆಲ್ಲಿದೆ? ಅಡ್ಜಸ್ಟ್ಮೆಂಟ್ ನಂಬರ್ 5 ಅಂತ ಬರೆದಿರ್ತೀನಿ. ಅಡ್ಜಸ್ಟ್ಮೆಂಟ್ ನಂಬರ್ 5. ಅಡ್ಜಸ್ಟ್ಮೆಂಟ್ ನಂಬರ್ 5. ಸೊ ನೆಕ್ಸ್ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತಿದೆ ಪೇಮೆಂಟ್ ಸೈಡು. ಅದು ಉಳಿದಿರುವಂತಹ ಹಣ ಅಂತ. ಹಣ ಅಂತಂದಾಗ ಅದು ಏನಾಗುತ್ತೆ? ಅಸೆಟ್ ಆಗುತ್ತೆ, ನಮಗೆ ಇಲ್ಲಿ ಬರೋಲ್ಲ. ಸೊ ಇದೇ ಥರ ನಾವು ಇನ್ಕಮ್ ಸೈಡ್ ನೋಡ್ತಾ ಹೋಗೋಣ. ಇನ್ಕಮ್ ಸೈಡ್ ನೋಡಬೇಕು ಅಂತಂದಾಗ ರಿಸೀಟ್ ಸೈಡ್ ನೋಡ್ಬೇಕು ನಾವು. ರಿಸೀಟ್ ಸೈಡ್ ನೋಡಿದಾಗ ಫಸ್ಟ್ ಏನಿದೆ? ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತಿದೆ. ಆ ಬ್ಯಾಲೆನ್ಸ್ ಬ್ರಾಡ್ ಡೌನ್ನ ನಾವು ಇದು ಓಪನಿಂಗ್ ಕ್ಯಾಶನ್ನು ತಗೊಳ್ಳೋದಿಲ್ಲ, ಅದು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿರುತ್ತೆ. ಸಬ್ಸ್ಕ್ರಿಪ್ಷನನ್ನು ತೆಗೆದುಕೊಳ್ಳಿ. ಯಾವುದನ್ನು ತಗೊಳ್ಳಿ? ಸಬ್ಸ್ಕ್ರಿಪ್ಷನ್. ಎಷ್ಟಿದೆ? ಸಬ್ಸ್ಕ್ರಿಪ್ಷನ್ 38,000 ಇದೆ ನಿಮಗೆ. 38,000. ಸಬ್ಸ್ಕ್ರಿಪ್ಷನ್ 38,000. ಇದಕ್ಕೆ ನೀವು ಲಾಸ್ಟ್ ಇಯರ್ ಇದೆ ನೋಡಿ, ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನೋಡಿದಾಗ ಅಸೆಟ್ ಸೈಡು ನಿಮಗೆ 2ನೇ ಐಟಮ್ ಕೊಟ್ಟಿದ್ದಾನೆ, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್. ಹೋದ ವರ್ಷದ್ದು 1200 ರೂಪಾಯಿ ಇದರಲ್ಲಿ ಏನಾಗಿದೆ? ಸೇರಿದೆ. ಲಾಸ್ಟ್ ಇಯರ್ ಅಂದ ತಕ್ಷಣ ಏನು ಮಾಡಬೇಕು? ಅದನ್ನು ಲೆಸ್ ಮಾಡಬೇಕು ನೋಡಿ. ಎಕ್ಸ್ಪೆನ್ಸಸ್ ಆದರೂ ಲೆಸ್ ಮಾಡಬೇಕು, ಇನ್ಕಮ್ ಆದರೂ ಕೂಡ ಲೆಸ್ ಮಾಡಬೇಕು. ಲೆಸ್ ಏನಂತ ಬರೀರಿ? ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಲಾಸ್ಟ್ ಇಯರ್ದು ಎಷ್ಟಿದೆ? 1200. ಇದೆಲ್ಲಿದೆ? ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿದೆ. ಓಲ್ಡ್ ಬ್ಯಾಲೆನ್ಸ್ ಶೀಟ್ 38,000ದಲ್ಲಿ 1200ನ ಕಳೆದ್ರೆ 36,800 ರೂಪಾಯಿ ಬರುತ್ತೆ. 36,800. ಸೊ ಇದಾದಮೇಲೆ ಅಡ್ಜಸ್ಟ್ಮೆಂಟ್ ನಂಬರ್ 1 ನೋಡಿ. ಅಡ್ಜಸ್ಟ್ಮೆಂಟ್ ನಂಬರ್ 1 ಏನಂತ ಕೊಟ್ಟಿದ್ದಾರೆ? ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ₹3,000 ಅಂತ. ಅಂದರೆ ಈ ವರ್ಷ ಸದಸ್ಯರಿಂದ ಬರಬೇಕಾಗಿರುವಂಥ ಹಣ 3,000. ಈ ವರ್ಷ ಅಂದರೆ ಕರೆಂಟ್ ಇಯರು. ಕರೆಂಟ್ ಇಯರ್ ಅಂದ ತಕ್ಷಣ ಏನು ಮಾಡಬೇಕು? ನಾವು ಆ್ಯಡ್ ಮಾಡಬೇಕು. ಅದು ಎಕ್ಸ್ಪೆನ್ಸಸ್ ಆದರೂ ಆ್ಯಡ್ ಮಾಡಬೇಕು, ಇನ್ಕಮ್ ಆದರೂ ಕೂಡ ಆ್ಯಡ್ ಮಾಡಬೇಕು. ಆ್ಯಡ್ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್. ಎಲ್ಲಿದೆ ಇದು? ಅಡ್ಜಸ್ಟ್ಮೆಂಟ್ ನಂಬರ್ 1. ಅಡ್ಜಸ್ಟ್ಮೆಂಟ್ ನಂಬರ್ 1 ಎಷ್ಟಿದೆ? ಕರೆಂಟ್ ಇಯರು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ನು 3,000. ಸೊ 36,800 ಪ್ಲಸ್ 3,000 ಅಂದರೆ ಎಷ್ಟಾಯಿತು? 39,800 ಆಯಿತು. ಆಯಿತಾ? ಅದಕ್ಕೆ ಅಡ್ಜಸ್ಟ್ಮೆಂಟ್ ನಂಬರ್ 2 ನೋಡಿ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತಂದ್ರೇನು? 2019ನೇ ವರ್ಷದ ಮೆಂಬರ್ಸಿಂದ ನಾವೇನು ಮಾಡಿದ್ದೀವಿ? ಅಡ್ವಾನ್ಸ್ ಅಂತ 3,000 ರೂಪಾಯಿ ಅಲ್ಲ, 3,000 ರೂಪಾಯಿ ಅಲ್ಲ, 1,000 ರೂಪಾಯಿನ ಪಡ್ಕೊಂಡ್ಬಿಟ್ಟಿದ್ದೀವಿ. ಮುಂದಿನ ವರ್ಷದ್ದನ್ನು ಈ ವರ್ಷನೇ ತೊಗೊಂಡಿರೋದ್ರಿಂದ ನಾವೇನು ಮಾಡಬೇಕು? ಅದನ್ನು ಲೆಸ್ ಮಾಡಬೇಕು. ಲಾಸ್ಟ್ ಇಯರ್ ಇನ್ಕಮ್ ಆದರೂ ಲೆಸ್ ಮಾಡಬೇಕು, ನೆಕ್ಸ್ಟ್ ಇಯರ್ ಇನ್ಕಮ್ ಆದರೂ ಲೆಸ್ ಮಾಡಬೇಕು. ಅದರಿಂದ ಲೆಸ್ ಅಂತ ಹಾಕಿಬಿಟ್ಟು ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಬರೀರಿ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಎಲ್ಲಿದೆ ಇದು? ಅಡ್ಜಸ್ಟ್ಮೆಂಟ್ ನಂಬರ್ 2. ಅಡ್ಜಸ್ಟ್ಮೆಂಟ್ ನಂಬರ್ 2 ಎಷ್ಟಿದೆ? ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ 1,000 ಇದೆ. ಎಷ್ಟಿದೆ? 1,000. 39,800ರಲ್ಲಿ 1,000 ರೂಪಾಯಿನ ಲೆಸ್ ಮಾಡಿ 38,800
800 ರೂಪಾಯಿನ ಔಟ್ರ್ ಕಾಲಮ್ಗೆ ಹಾಕಿ. ಇದು ಈ ವರ್ಷ ಮೆಂಬರ್ಸಿಂದ ನಮಗೆ ಬಂದಿರುವಂತಹ ಆದಾಯ 38,800. ನೆಕ್ಸ್ಟು ಈಗ ರಿಸೀಟ್ ಸೈಡ್ ಬನ್ನಿ. ಸಬ್ಸ್ಕ್ರಿಪ್ಷನ್ ಆದಮೇಲೆ ಏನಂತ ಕೊಟ್ಟಿದ್ದಾರೆ, ಎಂಟ್ರೆನ್ ಫೀಸ್ ಅಂತ ಕೊಟ್ಟಿದ್ದಾರೆ. ಎಂಟ್ರೆನ್ ಫೀಸ್ ಎಷ್ಟಿದೆ, 2000 ಇದೆ ಅಲ್ವಾ. ಸೊ 2000 ಅಡ್ಜಸ್ಟ್ಮೆಂಟ್ ನಂಬರ್ 4 ಕೊಟ್ಟಿದ್ದಾರೆ. 4ರಲ್ಲಿ ಕ್ಯಾಪಿಟಲೈಸ್ ಎಂಟ್ರೆನ್ ಫೀಸ್ ಅಂತಂದರೆ ಅದನ್ನು ಕ್ಯಾಪಿಟಲ್ ರಿಸೀಟ್ ಅಂತ ಪರಿಗಣಿಸಿ ಅಂತ. ನಾವು ಇಲ್ಲಿ ತೊಗೊಳ್ಳೋದು ಬರೀ ರೆವಿನ್ಯೂ ಐಟಮ್ ತೊಗೋತೀವಿ, ಕ್ಯಾಪಿಟಲ್ ಐಟಮ್ಸು ತೊಗೊಳ್ಳಲ್ಲ, ಬಿಟ್ಬಿಡಿ ಅದನ್ನು. ನೆಕ್ಸ್ಟ್ ಬನ್ನಿ, ಸೇಲ್ ಆಫ್ ನ್ಯೂಸ್ ಪೇಪರ್ ಅಂತ ಇದೆ, 200 ರೂಪಾಯಿ ಇದೆಯಲ್ಲ ಅದನ್ನು ತೆಗೆದುಕೊಳ್ಳಿ. ಅದು ಒಂದು ರೆವಿನ್ಯೂ ಇನ್ಕಮ್. ಸೇಲ್ ಆಫ್ ನ್ಯೂಸ್ ಪೇಪರ್, ಸೇಲ್ ಆಫ್ ನ್ಯೂಸ್ ಪೇಪರ್ ಎಷ್ಟಿದೆ, ಸೇಲ್ ಆಫ್ ನ್ಯೂಸ್ ಪೇಪರು 200. ನೆಕ್ಸ್ಟು ಅದೇ ಥರ ನೋಡಿ, ಸೇಲ್ ಆಫ್ ಸ್ಪೋರ್ಟ್ಸ್ ಮೆಟೀರಿಯಲ್ ಅಂತ ಇದೆ. ಸೇಲ್ ಆಫ್ ಸ್ಪೋರ್ಟ್ಸ್ ಮೆಟೀರಿಯಲ್ ಎಷ್ಟಿದೆ, ಸ್ಪೋರ್ಟ್ಸ್ ಮೆಟೀರಿಯಲ್ಲು 1200. 1200 ಇದೆ. ನೆಕ್ಸ್ಟ್ ಏನಿದೆ, ರೆಂಟ್ ಇದೆ ನೋಡಿ. ರೆಂಟ್ ಅನ್ನೋದು ರೆಗ್ಯುಲರ್ ಇನ್ಕಮ್. ರೆಂಟ್ ಇಸ್ ರೆಗ್ಯುಲರ್ ಇನ್ಕಮ್. ಎಷ್ಟಿದೆ, ಅದು 7000 ಇದೆ ನೋಡಿ. ಎಲ್ಲ ರೆವಿನ್ಯೂ ಇನ್ಕಮ್ನ ಈ ಕಡೆ ಬರೆದಿದ್ದೀರಾ ಇನ್ಕಮ್ ಸೈಡು, ರೆವಿನ್ಯೂ ಎಕ್ಸ್ಪೆಂಡಿಚರ್ನ ಯಾವ ಕಡೆ ಬರೆದಿದ್ದೀರಾ, ಡೆಬಿಟ್ ಸೈಡ್ ಬರೆದಿದ್ದೀರಾ. ಈಗ ನಾವು ಬ್ಯಾಲೆನ್ಸ್ ಶೀಟ್ ಇದು ಅಡ್ಜಸ್ಟ್ಮೆಂಟ್ ನೋಡಿ. ಅಡ್ಜಸ್ಟ್ಮೆಂಟ್ ನಂಬರ್ 3ಗೆ ಬನ್ನಿ. ಅಡ್ಜಸ್ಟ್ಮೆಂಟ್ ನಂಬರ್ 3ಯಲ್ಲಿ ಡಿಪ್ರಿಸಿಯೇಷನ್ ಆನ್ ಸ್ಪೋರ್ಟ್ಸ್ ಮೆಟೀರಿಯಲ್ ಅಂತ ಕೊಟ್ಟಿದ್ದಾನೆ. ಅಂತಂದರೆ ಈ ವರ್ಷ ಸ್ಪೋರ್ಟ್ಸ್ ಮೆಟೀರಿಯಲನ್ನು ಉಪಯೋಗಿಸಿರೋದ್ರಿಂದ ಅದರ ಮೆಟೀರಿಯಲ್, ಸ್ಪೋರ್ಟ್ಸ್ ಮೆಟೀರಿಯಲ್ ಅಂತ ಬರೀರಿ. ಎಷ್ಟಿದೆ, ಅದು 5000 ಇದೆ ಅಲ್ವಾ, 5000 ಇದೆ. ಸೊ ಲೈಟಿಂಗ್ ಚಾರ್ಜಸ್ಸು 1300, ಕರೆಂಟ್ ಇಯರ್ದು 3000, 1600. ಸೊ ಈಗ ಎಲ್ಲ ಎಕ್ಸ್ಪೆಂಡಿಚರ್ನ ಡೆಬಿಟ್ ಸೈಡ್ ತೊಗೊಂಡಿದ್ದೀರಾ, ಇನ್ಕಮ್ನೆಲ್ಲ ಕ್ರೆಡಿಟ್ ಸೈಡ್ ತೊಗೊಂಡಿದ್ದೀರಾ. ಈಗ ಕ್ರೆಡಿಟ್ ಸೈಡು ಜಾಸ್ತಿ ಇದೆ, ಯಾವ ಕಡೆ ಜಾಸ್ತಿ ಇದೆ ನೋಡಿಕೊಂಡು ಟೋಟಲ್ ಮಾಡಿ. ಕ್ಯಾಲ್ಕುಲೇಟರ್ ತಗೊಂಡು ನೀವು ಟೋಟಲ್ ಮಾಡಿದ್ರೆ 47,200 ಕ್ರೆಡಿಟ್ ಸೈಡ್ ಟೋಟಲ್ ಬರುತ್ತೆ. ಅದೇ ಟೋಟಲನ್ನು ಡೆಬಿಟ್ ಸೈಡು ಹಾಕೊಂಬಿಡಿ, 47,200. ಸೊ ಈ 47,200ಅಲ್ಲಿ ಇಷ್ಟನ್ನು ಕೂಡಿಸ್ಕೊಂಬಿಡಿ. 8,000 ಪ್ಲಸ್ 300 ಪ್ಲಸ್ 400 ಪ್ಲಸ್ 1,600 ಪ್ಲಸ್ 5,000 ಟೋಟಲ್ ಎಕ್ಸ್ಪೆಂಡಿಚರನ್ನು ಇದರಿಂದ ಲೆಸ್ ಮಾಡಿ 47,200ರಿಂದ. ಆಗ ನಿಮ್ಗೇನು ಬರುತ್ತೆ ಅಂತಂದರೆ ಸರ್ಪ್ಲಸ್ ಬರುತ್ತೆ. ಏನು ಬರುತ್ತೆ, ಸರ್ಪ್ಲಸ್. ಸರ್ಪ್ಲಸ್ ಎಷ್ಟು ಬರುತ್ತೆ ಅಂತಂದರೆ 31,900. ಖರ್ಚನ್ನು ಕಳೆದ ಮೇಲೆ ನಿಮಗೆ ಉಳಿಯುವಂಥ ಹಣ 31,900. ಇದನ್ನು ನೀವು ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡ್ತೀರ. ಸೊ ಈ ಥರ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಸರ್ಪ್ಲಸನ್ನು ಕಂಡುಹಿಡೀರಿ. ವಿದ್ಯಾರ್ಥಿಗಳೇ, ಈಗ ನೀವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಸರ್ಪ್ಲಸನ್ನು ಕಂಡುಹಿಡಿಯೋದನ್ನು ಕಲ್ತಿದ್ದೀರಾ. ಈಗ ಇದೇ ಪ್ರಾಬ್ಲಮಲ್ಲಿ ನಾವು ಒಂದು ಅಟ್ ದ ಎಂಡ್ ಆಫ್ ದ ಇಯರ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋಣ. ನೋಡಿ, ಇಲ್ಲಿ ನಿಮಗೆ ಪ್ರಾಬ್ಲಮಲ್ಲಿ ಓಪನಿಂಗಲ್ಲಿ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿರ್ತಾರೆ. ಸೊ ನಾವೇನು ಮಾಡಬೇಕು, ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋಣ. ಬ್ಯಾಲೆನ್ಸ್ ಶೀಟ್ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು, ಲಯಬಿಲಿಟೀಸು ಮತ್ತು ಅಸೆಟ್ಸ್ ಅಂತ. ಸೊ ಈ ಪ್ರಾಬ್ಲಮಲ್ಲಿ ನಾವು ಫಸ್ಟು ಅಸೆಟ್ ಸೈಡ್ ಆದರೂ ಬರಿಬೋದು, ಲಯಬಿಲಿಟಿ ಸೈಡ್ ಆದರೂ ಬರಿಬೋದು. ನಾವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಇಲ್ಲಿ ಹಿಂದಿನ ವರ್ಷದ ಬ್ಯಾಲೆನ್ಸ್ ಶೀಟನ್ನು ನೋಡಿ. ಹಿಂದಿನ ವರ್ಷದ ಬ್ಯಾಲೆನ್ಸ್ ಶೀಟನ್ನು ನೋಡಿ ಈ ವರ್ಷದ ಬ್ಯಾಲೆನ್ಸ್ ಶೀಟನ್ನು ನಾವು ಬರೆಯೋಣ. ನೋಡಿ, ಅಲ್ಲಿ ನಿಮಗೆ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಏನಂತ ಕೊಟ್ಟಿದ್ದಾನೆ, ಕ್ಯಾಶ್ ಬ್ಯಾಲೆನ್ಸ್ 7,300 ಅಂತ ಕೊಟ್ಟಿದ್ದಾರೆ. ಅದನ್ನು ನಾವು ತೊಗೋಬಾರ್ದು, ಅದು ಹೋದ ವರ್ಷದ ಕ್ಯಾಶು. ನಮಗೆ ಬೇಕಾಗಿರೋದು ಯಾವುದೋ ಈ ವರ್ಷದ ಕ್ಯಾಶು. ಸೊ ಈ ವರ್ಷದ ಕ್ಯಾಶ್ ಎಲ್ಲಿರುತ್ತೆ ನಮಗೆ ಅಂತಂದರೆ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಇದೆ ನೋಡಿ. ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ನೋಡಬೇಕು. ನೀವು ಯಾವ ಕಡೆ ನೋಡಬೇಕು, ಕ್ರೆಡಿಟ್ ಸೈಡು ಕ್ಲೋಸಿಂಗ್ ಅಂದರೆ ಕ್ಲೋಸಿಂಗ್ ಕ್ಯಾಶ್ ಇರುತ್ತೆ. ಯಾವುದು, ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತಿದೆ ನೋಡಿ. ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಪೇಮೆಂಟ್ ಸೈಡ್ ನೋಡಿ, ಯಾವುದು ಲಾಸ್ಟ್ ಐಟಮ್ ನೋಡಬೇಕು ನೀವು. ಲೈಟಿಂಗ್ ಚಾರ್ಜಸ್ ಆದಮೇಲೆ ಕೊನೆ ಐಟಮ್ ಏನಂತಿದೆ ಅಲ್ಲಿ, ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಇದೆ. ಆ ಬ್ಯಾಲೆನ್ಸ್ ಕ್ಯಾರಿಡ್ ಡೌನು ಈ ವರ್ಷದ ಕ್ಯಾಶು, ಅಂದರೆ ನಮಗೆ ಬಂದ ಹಣದಲ್ಲಿ ಖರ್ಚು ಮಾಡಿರೋ ಹಣವನ್ನು ಕಳೆದಾಗ
ಉಳಿಯುವಂತಹ ಹಣ 7,700. ಅದರಿಂದ ಪೇಮೆಂಟ್ ಸೈಡಲ್ಲಿರುವಂತಹ ಕ್ಯಾಶನ್ನು ನಾವೇನು ಮಾಡಬೇಕು, ನಮ್ಮ ಬ್ಯಾಲೆನ್ಸ್ ಶೀಟ್ಗೆ ಎಂಟ್ರಿ ಮಾಡಬೇಕು. ಅದರಿಂದ ಕ್ಯಾಶ್ ಅಂತ ಬರೀರಿ. ಏನಂತ ಬರೀರಿ? ಕ್ಯಾಶ್. ಎಷ್ಟಿದೆ ಕ್ಯಾಶು? 7,700 ಕ್ಯಾಶ್ ಆಯ್ತಲ್ವಾ. ನೆಕ್ಸ್ಟ್ ಬನ್ನಿ, ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ನೋಡಿ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತಿದೆ 1,200. ಅದು ಬ್ಯಾಲೆನ್ಸ್ ಶೀಟಲ್ಲಿದ್ದಾಗ ಅದನ್ನು ಒಂದೇ ಕಡೆ ತೊಗೋಬೇಕು. ನೀವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಇನ್ಕಮ್ ಸೈಡು ಅದನ್ನು ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತ ಏನು ಮಾಡಿದ್ದೀರಾ, ಕಳೆದಿದ್ದೀರಾ, ಒಂದು ಸರಿ ತೊಗೋಬೇಕು. ಅದು ಆಗಿದೆ, ಅದಾಗಿರೋದ್ರಿಂದ ಬಿಟ್ಬಿಡಿ. ನೆಕ್ಸ್ಟ್ ಬನ್ನಿ, ಸ್ಪೋರ್ಟ್ಸ್ ಮೆಟೀರಿಯಲ್. ಹೋದ ವರ್ಷ ಎಷ್ಟಿತ್ತು ಸ್ಪೋರ್ಟ್ಸ್ ಮೆಟೀರಿಯಲ್ಲು? 16,000 ರೂಪಾಯಿ ಇತ್ತು. ಎಷ್ಟಿತ್ತು ಸ್ಪೋರ್ಟ್ಸ್ ಮೆಟೀರಿಯಲ್? ಎಷ್ಟು? 16,000. ಸ್ಪೋರ್ಟ್ಸ್ ಮೆಟೀರಿಯಲ್ 16,000. ಹೋದ ವರ್ಷ 16,000 ಇತ್ತು. ಅದು ಸಾಲಲ್ಲ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಈ ವರ್ಷ ಮತ್ತೆ ಪರ್ಚೇಸ್ ಮಾಡಿದ್ದಾರೆ ನೋಡಿ. ಎಲ್ಲಿದೆ ಅದು ನಿಮಗೆ? ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ನೋಡಬೇಕು. ಯಾವ ಕಡೆ ನೋಡಬೇಕು? ಕ್ರೆಡಿಟ್ ಸೈಡು. ಖರ್ಚುಗಳೆಲ್ಲ ಕ್ರೆಡಿಟ್ ಸೈಡ್ ನೋಡಿ. ಪರ್ಚೇಸ್ ಆಫ್ ಸ್ಪೋರ್ಟ್ಸ್ ಮೆಟೀರಿಯಲ್ ಅಂದ್ಬಿಟ್ಟು 6,000 ಮತ್ತೆ ಪರ್ಚೇಸ್ ಮಾಡಿದಾರಲ್ಲ, ಅದನ್ನು ನೀವು ಆ್ಯಡ್ ಮಾಡ್ಕೋಬೇಕು. 16,000 ಹೋದ ವರ್ಷದ್ದು, ಈ ವರ್ಷ ಪೇಮೆಂಟ್ ಸೈಡ್ ಕೊಟ್ಟಿರೋದು, ಪರ್ಚೇಸ್ ಮಾಡಿರೋ ಅದನ್ನು ಆ್ಯಡ್ ಮಾಡಿ. ಆ್ಯಡ್ ಪರ್ಚೇಸ್ ಅಂತ ಬರೀರಿ. ಎಷ್ಟು ಸಾವಿರ ಪರ್ಚೇಸ್ ಮಾಡಿದ್ದಾರೆ? 6,000. 16 + 6 22,000 ಸ್ಪೋರ್ಟ್ಸ್ ಮೆಟೀರಿಯಲ್ ಆಯಿತು. ಈ 22,000 ಸ್ಪೋರ್ಟ್ಸ್ ಮೆಟೀರಿಯಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್ ನಂಬರ್ 3 ನೋಡಿ. ಅಡ್ಜಸ್ಟ್ಮೆಂಟಲ್ಲಿ ಏನು ಹೇಳಿದ್ದಾರೆ? ಡಿಪ್ರಿಸಿಯೇಷನ್ ಆನ್ ಸ್ಪೋರ್ಟ್ಸ್ ಮೆಟೀರಿಯಲ್. ಅಂದರೆ ಸ್ಪೋರ್ಟ್ಸ್ ಮೆಟೀರಿಯಲ್ ಏನಾಗಿದೆ? 5,000 ರೂಪಾಯಿ ಕಡಿಮೆ ಆಗಿದೆ. ಅದನ್ನು ನೀವೇನು ಮಾಡಿದ್ದೀರಾ ಅಂತಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಎಕ್ಸ್ಪೆಂಡಿಚರ್ ಸೈಡು ತೊಗೊಂಡಿದ್ದೀರಾ ನೀವು. ಏನಂತ? ಡಿಪ್ರಿಸಿಯೇಷನ್ ಆನ್ ಸ್ಪೋರ್ಟ್ಸ್ ಮೆಟೀರಿಯಲ್ ಅಂತ. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಾಗ 2 ಕಡೆ ತೊಗೋಬೇಕು ಅಂತ ಹೇಳಿದ್ದೀನಿ. ಅದನ್ನು ನೀವೇನು ಮಾಡಿದ್ರೆ ಎಕ್ಸ್ಪೆಂಡಿಚರ್ ಸೈಡು ಡೆಬಿಟ್ ಮಾಡಿದ್ದೀರಾ. ಈಗ ನಾವೇನು ಮಾಡಬೇಕು? ಅಸೆಟ್ ವ್ಯಾಲ್ಯೂ ಜಾಸ್ತಿ ಆದರೆ ಕೂಡಿಸ್ತೀವಿ. ಈಗ ಡಿಪ್ರಿಸಿಯೇಷನ್ ಅಂತಂದಾಗ ಏನಾಗುತ್ತೆ? ಅಸೆಟ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. 22,000ದಲ್ಲಿ 5,000 ರೂಪಾಯಿ ಏನಾಗಿದೆ? ಕಡಿಮೆ ಆಗಿದೆ. ಅದನ್ನು ನೀವೇನು ಮಾಡಬೇಕು? ಲೆಸ್ ಮಾಡಿ. ಲೆಸ್ ಡಿಪ್ರಿಸಿಯೇಷನ್. ಲೆಸ್ ಡಿಪ್ರಿಸಿಯೇಷನ್ ಅಂತ ಎಷ್ಟು ಲೆಸ್ ಮಾಡಿ? 5,000. 22,000ದಲ್ಲಿ 5,000 ನೀವು ಲೆಸ್ ಮಾಡಿದ್ರೆ ಈಗ ನಮ್ಮ ಹತ್ರ ಸ್ಪೋರ್ಟ್ಸ್ ಮೆಟೀರಿಯಲ್ ಎಷ್ಟಿದೆ? 17,000. 17,000. ಈಗ ಮತ್ತೆ ಓಲ್ಡ್ ಬ್ಯಾಲೆನ್ಸ್ ಶೀಟನ್ನು ನೋಡಿ. ಸ್ಪೋರ್ಟ್ಸ್ ಮೆಟೀರಿಯಲ್ ಆದಮೇಲೆ ಯಾವುದಿದೆ? ಫರ್ನಿಚರ್ ಅಂತ ಇದೆ 10,000 ರೂಪಾಯಿ. ಏನಾದ್ರು ಈ ವರ್ಷ ಪರ್ಚೇಸ್ ಮಾಡಿದ್ರೆ ಅದನ್ನು ನಾವು ಆ್ಯಡ್ ಮಾಡ್ಕೋಬೇಕು. ಯಾವುದು ಫರ್ನಿಚರ್ನ ತೊಗೊಂಡಿಲ್ಲ. ಹೋದ ವರ್ಷದ ಫರ್ನಿಚರ್ ಎಷ್ಟಿದೆಯೋ ಅಷ್ಟೇ ಫರ್ನಿಚರು ನಮ್ಗೆ ಈ ವರ್ಷ ಇರುತ್ತೆ. ಹಾಗಾಗಿ ಅದಕ್ಕೆ ಫರ್ನಿಚರ್ ಅಂತ ಎಂಟ್ರಿ ಮಾಡಿ. ಫರ್ನಿಚರ್ ಹೋದ ವರ್ಷ 10,000 ಇತ್ತು, ಸೊ ಈ ವರ್ಷವೂ 10,000ನೇ ಇದೆ. ಆಯಿತಾ? ಈಗ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಎಲ್ಲ ಅಸೆಟನ್ನ ತೊಗೊಂಡಾದಮೇಲೆ ಈಗ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಕೆಲವು ಅಸೆಟ್ ಇರುತ್ತೆ, ಅದನ್ನು ನಾವು ನೋಡಿ ಇದರಲ್ಲಿ ಎಂಟ್ರಿ ಮಾಡಬೇಕು. ಪೇಮೆಂಟ್ ಸೈಡು ನೋಡಿ, ಇನ್ವೆಸ್ಟ್ಮೆಂಟ್ ಅಂತಿದೆ ಅಲ್ವಾ, ಪೇಮೆಂಟ್ ಸೈಡು ಅದು ಒಂದು ಅಸೆಟು. ನಿಮಗೆ ಯಾವುದೋ 20,000 ರೂಪಾಯಿ ಎಲ್ಲೋ ಈ ಸಂಸ್ಥೆಯವರು ಇನ್ವೆಸ್ಟ್ ಮಾಡಿದ್ದಾರೆ. ಶೇರ್ಗಳ ಮೇಲೆ ಇನ್ವೆಸ್ಟ್ ಮಾಡಿರ್ಬೋದು ಅಥವಾ ಇನ್ಯಾವುದೋ ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡಿದರೆ ಅದು ನಿಮಗೆ ಅಸೆಟ್ ಆಗುತ್ತೆ. ಎಷ್ಟು ಸಾವಿರ ಇನ್ವೆಸ್ಟ್ ಮಾಡಿದ್ದಾರೆ? 20,000. ನೆಕ್ಸ್ಟು ಇನ್ಯಾವುದಿದೆ? ಫಿಕ್ಸೆಡ್ ಡೆಪಾಸಿಟ್ ನೋಡಿ. ಬ್ಯಾಂಕಲ್ಲಿ 10,000 ರೂಪಾಯಿ FD ಮಾಡಿದ್ದಾರೆ, ಇದು ಕೂಡ ಒಂದು ಅಸೆಟು. ಯಾವುದೋ ಫಿಕ್ಸೆಡ್ ಡೆಪಾಸಿಟ್ ಅಂತ ಬರೀರಿ. ಫಿಕ್ಸೆಡ್ ಡೆಪಾಸಿಟ್ ಎಷ್ಟಿದೆ? ಫಿಕ್ಸೆಡ್ ಡೆಪಾಸಿಟು 10,000. ನೆಕ್ಸ್ಟ್ ಬನ್ನಿ, ಜನರಲ್ ಎಕ್ಸ್ಪೆನ್ಸಸ್ ಆಗಿದೆ, ಲೈಟಿಂಗ್ ಚಾರ್ಜಸ್ ಆಗಿದೆ, ಬ್ಯಾಲೆನ್ಸ್ ಕ್ಯಾರಿ ಡೌನು ಆಗಿದೆ. ಸೊ ಹೀಗಾಗಿ ಈಗ ಒಂದು ಸತಿ ನಾವು ಖಚಿತಪಡಿಸ್ಕೊಂಬರೋಣ, ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿರೋ ಎಲ್ಲ ಐಟಮು ಆಗಿದೆಯಾ ಮತ್ತು ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಎಲ್ಲ ಆಗಿದೆಯಾ ಅಂತ ನೋಡ್ಕೊಂಬಿಡಿ. ಲಯಬಿಲಿಟಿ ಸೈಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ತೊಗೊಂಡಿದ್ದೀರಾ, ಕ್ಯಾಪಿಟಲ್ ಫಂಡ್ ತೊಗೊಂಡಿಲ್ಲ. ಸೊ ಹಾಗಾಗಿ ಈ ಕ್ಯಾಪಿಟಲ್ ಫಂಡ್ ಯಾವ ಕಡೆ ಬರೀಬೇಕು? ಲಯಬಿಲಿಟಿ ಸೈಡು ತೊಗೋಬೇಕು. ಸೊ ಹಾಗಾಗಿ ಕ್ಯಾಪಿಟಲ್ ಫಂಡ್ ಅಂತ ಹೆಡ್ಡಿಂಗ್ ಹಾಕಿ. ಕ್ಯಾಪಿಟಲ್ ಫಂಡ್.
ಸೊ ಹೋದ ವರ್ಷ ಎಷ್ಟಿತ್ತು ಓಪನಿಂಗ್ ಬ್ಯಾಲೆನ್ಸ್ ತಗೊಳ್ಳಿ. ಫಸ್ಟು ಓಪನಿಂಗ್ ಬ್ಯಾಲೆನ್ಸ್ ತಗೊಳ್ಳಿ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್ ಫಂಡ್. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್ ಫಂಡ್ ಅದು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡ್ ಇದೆ ನೋಡಿ, 32,500. 32,500. ಅದಕ್ಕೆ ಏನೇನು ಐಟಮ್ ಆ್ಯಡ್ ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ಅದಕ್ಕೆ ಲೆಗಸಿ ಇದ್ದರೆ ಆ್ಯಡ್ ಮಾಡ್ಕೋಬೇಕು, ಲೈಫ್ ಮೆಂಬರ್ಶಿಪ್ ಫೀಸ್ ಇದ್ದರೆ ಆ್ಯಡ್ ಮಾಡ್ಕೋಬೇಕು, ಮತ್ತು ಯಾವುದಾದ್ರೂ ಕ್ಯಾಪಿಟಲೈಸ್ಡ್ ಪೋರ್ಷನ್ನು ಎಂಟ್ರೆನ್ ಫೀಸ್ ಬರ್ಬೋದು ಅಥವಾ ಡೊನೇಷನ್ ಬರ್ಬೋದು, ಮತ್ತು ಈ ವರ್ಷದ ಸರ್ಪ್ಲಸ್ಸು. ಈ 5 ಐಟಮನ್ನು ನೀವೇನು ಮಾಡ್ಕೋಬೇಕು, ಕೂಡಿಸ್ಕೋಬೇಕು. ಇಲ್ಲಿ ಎಂಟ್ರೆನ್ ಫೀಸ್ ಇದೆ ನೋಡಿ. ನಿಮಗೆ ಎಂಟ್ರೆನ್ ಫೀಸ್ ಎಲ್ಲಿದೆ ಗೊತ್ತಾ? ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ನಿಮಗೆ ಡೆಬಿಟ್ ಸೈಡ್ ಕೊಟ್ಟಿರ್ತಾನೆ. ಎಂಟ್ರೆನ್ ಫೀಸ್ ಎಷ್ಟಿದೆ? 2,000. ಅದನ್ನು ನಿಮಗೆ ಅಡ್ಜಸ್ಟ್ಮೆಂಟಲ್ಲಿ ಅವ್ರು ಏನು ಹೇಳಿದ್ದಾರೆ? ಕ್ಯಾಪಿಟಲೈಸ್ ಎಂಟ್ರೆನ್ ಫೀಸ್ ಅಂತ. ಕ್ಯಾಪಿಟಲೈಸ್ ಅಂತಂದಾಗ ಏನು ಮಾಡಬೇಕು? ಅದನ್ನು ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡಿ. ಆ್ಯಡ್ ಎಂಟ್ರೆನ್ ಫೀಸ್ ಅಂತ. ಕ್ಯಾಪಿಟಲೈಸ್ ಎಂಟ್ರೆನ್ಸ್ ಫೀಸ್ ಎಷ್ಟಿದೆ? ಕ್ಯಾಪಿಟಲೈಸ್ ಎಂಟ್ರೆನ್ಸ್ ಫೀಸು ರಿಸೀಟ್ ಸೈಡ್ ನೋಡಿ 2,000 ಇದೆ. ಎಷ್ಟಿದೆ? 2,000. ನೆಕ್ಸ್ಟ್ ಬನ್ನಿ, ಕ್ಯಾಪಿಟಲ್ ಫಂಡ್ಗೆ ಇನ್ನೇನು ಆ್ಯಡ್ ಮಾಡಬೇಕು ಅಂತಂದರೆ, ಈಗ ನೀವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಪ್ರಿಪೇರ್ ಮಾಡಿದಾಗ ನಿಮಗೆ 31,900 ಏನಾಗಿದೆ? ಸರ್ಪ್ಲಸ್ ಬಂದಿದೆ. ಎಷ್ಟು ಬಂದಿದೆ ಸರ್ಪ್ಲಸ್ಸು? 31,900. ಅದನ್ನು ಕೂಡ ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡಿ. ಸರ್ಪ್ಲಸ್ ಎಷ್ಟಿದೆ? 31,900. 31,900. ಸೊ ಇಷ್ಟು ನಾವು ಸೇರಿಸಿ ಕ್ಯಾಪಿಟಲ್ ಫಂಡ್ ಅಂತ ಏನು ಮಾಡ್ತೀವಿ? ಅದನ್ನು ಕರಿತೀವಿ. ಸೊ ಇಷ್ಟು ಸೇರಿಸಿದ್ರೆ ಎಷ್ಟಾಗುತ್ತೆ ನಿಮಗೆ? 32,500, 2,000, 31,900 ಮೂರನ್ನು ಆ್ಯಡ್ ಮಾಡಿದಾಗ ನಿಮಗೆ 66,400 ಬರುತ್ತೆ. ಎಷ್ಟು ಬರುತ್ತೆ? 66,400 ಈ ವರ್ಷದ ಕ್ಯಾಪಿಟಲ್ ಫಂಡ್. ಸೊ ಈಗ ಲಯಬಿಲಿಟಿ ಸೈಡ್ ಎಲ್ಲ ಆಯಿತು, ಅಸೆಟ್ ಸೈಡ್ ಇರೋದೆಲ್ಲ ತಗೊಂಡಾಯಿತು. ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಎಲ್ಲ ರಿಸೀಟ್ಸನ್ನ ತೊಗೊಂಡಾಯಿತು, ಪೇಮೆಂಟು ಕೂಡ ಎಲ್ಲ ತೊಗೊಂಡಾಯಿತು. ಸೊ ಅಂದರೆ ಒಂದು ಕಡೆ ಮಾತ್ರ ತೊಗೋಬೇಕು. ಎಲ್ಲ ಓಪನಿಂಗ್ ಬ್ಯಾಲೆನ್ಸ್ ಶೀಟು ಮತ್ತು ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿರುವಂಥ ಎಲ್ಲ ಐಟಮ್ಸ್ನ ನಾವು ಸರಿಯಾಗಿ ತಗೊಂಡಿದ್ದೀವಿ ಒಂದು ಸರಿ. ಈಗ ನಾವೇನು ಮಾಡಬೇಕು ಅಂತಂದರೆ ಅಡ್ಜಸ್ಟ್ಮೆಂಟನ್ನು ನೋಡಬೇಕು. ಯಾಕಂತಂದರೆ ನಿಮಗೆಲ್ಲ ಇವಾಗ ಆಲ್ರೆಡಿ ತಿಳ್ಕೊಂಡಿರ್ತೀರ. ಅಡ್ಜಸ್ಟ್ಮೆಂಟಲ್ಲಿದ್ದಾಗ ಏನು ಮಾಡಬೇಕು? ಅದನ್ನು 2 ಕಡೆ ತೊಗೋಬೇಕು. ಒಂದು ಕಡೆ ನೀವು ಆಲ್ರೆಡಿ ತೊಗೊಂಡಿದ್ದೀರ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು. ಈಗ ಅದನ್ನು ಅಸೆಟ್ ಆಗಿರೋ ಅಸೆಟ್ ಸೈಡ್ ತೊಗೊಳ್ಳಿ, ಲಯಬಿಲಿಟೀಸ್ ಆದರೆ ಲಯಬಿಲಿಟೀಸ್ ತೊಗೊಳ್ಳಿ. ಫಸ್ಟ್ ಅಡ್ಜಸ್ಟ್ಮೆಂಟ್ ನಂಬರ್ 1 ನೋಡಿ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 3,000 ಅಂತ ಕೊಟ್ಟಿದ್ದಾರೆ. ಅಂತಂದ್ರೇನು? ಸದಸ್ಯರಿಂದ ಬರಬೇಕಾದಂತಹ ವಂತಿಕೆ ಹಣ ಅಂತ. ಹಣ ಅಂದ ತಕ್ಷಣ ಅದೇನಾಗುತ್ತೆ? ಅದು ಕ್ಯಾಶ್. ಇಟ್ ಈಸ್ ನಥಿಂಗ್ ಬಟ್ ಅಸೆಟ್. ಹಾಗಾಗಿ ಅದನ್ನು ಯಾವ ಕಡೆ ತೊಗೋಬೇಕು ಹೇಳಿ? ಅಸೆಟ್ ಸೈಡು ತೊಗೋಬೇಕು. ಸೊ ಅದನ್ನು ಅಡ್ಜಸ್ಟ್ಮೆಂಟ್ ನಂಬರ್ 1 ಬರೀರಿ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್. ಇಲ್ಲಿ ಬೇಕಾದ್ರೆ ನಾನು ಬರೆದಿರ್ತೀನಿ ಅಡ್ಜಸ್ಟ್ಮೆಂಟ್ ನಂಬರ್ 1 ಅಂತ. ಅಡ್ಜಸ್ಟ್ಮೆಂಟ್ ನಂಬರ್ 1 ಎಷ್ಟು? 3,000. ನೆಕ್ಸ್ಟ್ ಬನ್ನಿ, ಅಡ್ಜಸ್ಟ್ಮೆಂಟ್ ನಂಬರ್ 2 ಓದಿ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ₹1,000. ಅಡ್ವಾನ್ಸ್ ಅಂದ ತಕ್ಷಣ ನಿಮಗೆ ಅರ್ಥ ಆಗುತ್ತೆ, ಮುಂದಿನ ವರ್ಷ ಪಡೆಯಬೇಕಾದಂಥ ಹಣವನ್ನು ಈ ವರ್ಷವೇ ನೀವೇನು ಮಾಡಿದ್ದೀರಾ? ತೊಗೊಂಡ್ಬಿಟ್ಟಿದ್ದೀರಾ. ಯಾವಾಗ ನಾವು ಮುಂದಿನ ವರ್ಷದ ಆದಾಯವನ್ನು ಈ ವರ್ಷವೇ ರಿಸೀವ್ ಮಾಡ್ಕೋತೀವೋ ಅದೇನಾಗುತ್ತೆ? ಇಟ್ ಬಿಕಮ್ಸ್ ಲಯಬಿಲಿಟಿ. ಏನಾಗುತ್ತೆ? ಅದು ಲಯಬಿಲಿಟಿ. ಅದರಿಂದ ಯಾವ ಕಡೆ ಬರೀಬೇಕು? ಅದನ್ನು ಲಯಬಿಲಿಟಿ ಸೈಡ್ ಬರೀರಿ. ಏನಂತ ಬರೀರಿ? ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಬರೀರಿ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಇದನ್ನು ಅಡ್ಜಸ್ಟ್ಮೆಂಟ್ ನಂಬರ್ 2 ಅಂತ ಹಾಕಿರ್ತೀನಿ. ಅಡ್ಜಸ್ಟ್ಮೆಂಟ್ ನಂಬರ್ 2. ಎಷ್ಟನ್ನು ರಿಸೀವ್ ಮಾಡ್ಕೊಂಡಿದ್ದೀರಾ? 1,000 ರೂಪಾಯಿನ ನೀವೇನು ಮಾಡಿದ್ದೀರಾ? ಮುಂದಿನ ವರ್ಷಕ್ಕೆ ಬರಬೇಕಾಗಿರೋದನ್ನು ಈ ವರ್ಷ ರಿಸೀವ್ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟು ಡಿಪ್ರಿಸಿಯೇಷನ್ ಆನ್ ಸ್ಪೋರ್ಟ್ಸ್ ಮೆಟೀರಿಯಲ್. ಅದನ್ನು 2 ಕಡೆ ತೊಗೋಬೇಕು. ಒಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು, ಎಕ್ಸ್ಪೆಂಡಿಚರ್ ಸೈಡ್ ಒಂದು ಕಡೆ ತೊಗೊಂಡಿದ್ದೀರಾ. ಇಲ್ಲಿ ನೀವು ಡಿಪ್ರಿಸಿಯೇಷನ್ ಅಂತ ಏನು ಮಾಡಿದ್ದೀರಾ? ಇಲ್ಲಿ ನೋಡಿ, ಡಿಪ್ರಿಸಿಯೇಷನ್ ಅಂತ ಲೆಸ್ ಮಾಡಿದ್ದೀರಾ. ಅದು 2 ಕಡೆ ಆಗಿದೆ. ನೆಕ್ಸ್ಟ್ ಬನ್ನಿ, ಕ್ಯಾಪಿಟಲೈಸ್ ಎಂಟ್ರೆನ್ಸ್ ಫೀಸ್. ಎಂಟ್ರೆನ್ಸ್ ಫೀಸನ್ನು ಏನು ಮಾಡಿದ್ದೀರಾ? ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡಿದ್ದೀರಾ. ಇದು ಕೂಡ ಆಗಿದೆ. ನೆಕ್ಸ್ಟು ಅಡ್ಜಸ್ಟ್ಮೆಂಟ್ ನಂಬರ್ 5 ಬನ್ನಿ. ಔಟ್ಸ್ಟ್ಯಾಂಡಿಂಗ್ ಲೈಟಿಂಗ್ ಚಾರ್ಜಸ್ ಅಂತ ಇದೆ. ಔಟ್ಸ್ಟ್ಯಾಂಡಿಂಗ್ ಲೈಟಿಂಗ್ ಚಾರ್ಜಸ್ ಅಂತಂದರೆ ಏನು ಹೇಳಿ?
ನೀವು ವಿದ್ಯುತ್ ಶಕ್ತಿ ಬಿಲ್ಲನ್ನು ಕೊಟ್ಟಿಲ್ಲ ಅಂದರೆ ಬಾಕಿ ಉಳಿಸಿಕೊಂಡಿರುವಂತಹ ಲೇಟ್ ಚಾರ್ಜಸ್ ಅಂತ. ಬಾಕಿ ನಾವು ಯಾವುದೇ ಪೇಮೆಂಟ್ ಮಾಡಬೇಕು ಅಂತಂದಾಗ ಅದೇನಾಗುತ್ತೆ, ಅದು ನಮಗೆ ಲಯಬಿಲಿಟಿ ಆಗುತ್ತೆ. ಸೊ ಹಾಗಾಗಿ ಅದನ್ನು ನೀವು ಯಾವ ಕಡೆ ಬರೀರಿ, ಲಯಬಿಲಿಟಿ ಸೈಡ್ ಬರೀರಿ, ಔಟ್ಸ್ಟ್ಯಾಂಡಿಂಗ್ ಲೈಟಿಂಗ್ ಚಾರ್ಜಸ್ ಅಂತ. ಔಟ್ಸ್ಟ್ಯಾಂಡಿಂಗ್ ಲೈಟಿಂಗ್ ಚಾರ್ಜಸ್. ಅಡ್ಜಸ್ಟ್ಮೆಂಟ್ ನಂಬರ್ 5. ಅಡ್ಜಸ್ಟ್ಮೆಂಟ್ ನಂಬರ್ 5. ಸೊ ಈಗ ಅಡ್ಜಸ್ಟ್ಮೆಂಟ್ ನಂಬರ್ 5ಅಲ್ಲಿ ಎಷ್ಟು ಕೊಟ್ಟಿದ್ದಾನೆ ಹೇಳಿ, ಔಟ್ಸ್ಟ್ಯಾಂಡಿಂಗ್ ಲೈಟಿಂಗ್ ಚಾರ್ಜಸ್ ಅಂತ 300 ಕೊಟ್ಟಿದ್ದಾರೆ. ಸೊ ಹಾಗಾಗಿ 300ನ್ನು ಆ್ಯಡ್ ಮಾಡಿ. ಇನ್ನೊಂದು ಎಲ್ಲಿ ತಗೊಂಡಿದ್ದೀರ ನೀವು, ಎಕ್ಸ್ಪೆಂಡಿಚರಲ್ಲಿ ನೀವೇನು ಮಾಡಿದ್ದೀರ ಅದನ್ನು ಆ್ಯಡ್ ಮಾಡಿದ್ದೀರ. ಸೊ ಲೈಟಿಂಗ್ ಚಾರ್ಜಸ್ಸು ಕೂಡ ಎರಡು ಸರಿ ತೊಗೊಂಡಿದ್ದೀರ. ಸೊ ಹೀಗಾಗಿ ಎಲ್ಲ ಅಸೆಟ್ ಸೈಡ್ ತೊಗೊಂಡಿದ್ದೀರ, ಲಯಬಿಲಿಟಿ ಸೈಡು ತೊಗೊಂಡಿದ್ದೀರ. ಈಗ ನೀವು ಎಲ್ಲ ಆದಮೇಲೆ ಎರಡೂ ಕಡೆ ನಿಮ್ಗೆ ಏನು ಮಾಡಬೇಕು, ಅಮೌಂಟು ಈಕ್ವಲಾಗಿ ಬರಬೇಕು. ಅಸೆಟ್ ಸೈಡ್ ಎಷ್ಟು ಬರುತ್ತೋ ಅಷ್ಟೇ ಅಮೌಂಟ್ ಎಲ್ಲಿ ಬರಬೇಕು, ಲಯಬಿಲಿಟಿ ಸೈಡು ಬರಬೇಕು. ಸೊ ಹಾಗಾಗಿ ಇವೆರಡೂ ಕೂಡ ಏನು ಮಾಡಿ ಇವಾಗ ಕೂಡಿಸ್ಕೊಂಡು ನೋಡಿ ಸರಿ ಇದೆಯಾ ಅಂದ್ಬಿಟ್ಟು. ಸೊ 66,400 ಪ್ಲಸ್ 1,000 ಪ್ಲಸ್ 3,000 ಅಂತಂದರೆ ಎಷ್ಟಾಯಿತು ನಿಮಗೆ, 67,700 ರುಪೀಸು ಲಯಬಿಲಿಟಿ ಸೈಡು ಟೋಟಲು. ಲಯಬಿಲಿಟಿ ಸೈಡ್ ಟೋಟಲ್ ಎಷ್ಟು, 67,700. ಅದೇ ಥರ ನೀವು ಅಸೆಟ್ ಸೈಡು ಕೂಡಿಸಿದ್ರೆ ಅಷ್ಟೇ ಅಮೌಂಟು ನಿಮಗೆ ಬರುತ್ತೆ, 67,700 ಅಂತ. ಸೊ ಈ ಥರ ನೀವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಮತ್ತು ಬ್ಯಾಲೆನ್ಸ್ ಶೀಟ್ ಅಟ್ ದ ಎಂಡ್ ಆಫ್ ದ ಇಯರ್ ಪ್ರಿಪೇರ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಏನಾಗುತ್ತೆ, ಸರಿಯಾಗಿ ಬರುತ್ತೆ. ಸೊ ಹಾಗಾಗಿ ನಿಮಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡೋದನ್ನು ಹೇಳ್ಕೊಟ್ಟೆ, ಮತ್ತು ಬ್ಯಾಲೆನ್ಸ್ ಶೀಟನ್ನು ಮಾಡೋದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ. ಇದೇ ಮೆಥಡಲ್ಲಿ ನೀವು ಹೋಮ್ವರ್ಕ್ ಕೊಟ್ಟಾಗ ಅದನ್ನು ಮಾಡಿ, ಗೊತ್ತಾಗಲಿಲ್ಲ ಅಂತಂದರೆ ನಿಮ್ಮ ಟೀಚರ್ ಸಹಾಯವನ್ನು ತೆಗೆದುಕೊಂಡು ಮಾಡಿ. ಎಲ್ಲರಿಗೂ ಧನ್ಯವಾದಗಳು.